Namaste. Happy afternoon. Excellent afternoon, all of you. Welcome. Namaste, sir. Happy afternoon, sir. Namaste, Gurule, sir. namaste. Happy Happy afternoon. afternoon, Guruji. Happy morning, sir. Guruji. Namaste, Namaste. Sir, happy Guruji. afternoon, sir. Thank you so much. Namaste, Guruji. Gurule. Happy, sir. Happy Happy afternoon. evening, sir. Guruji. Namaste, Guruji. Happy afternoon, sir. Good afternoon. Happy afternoon, all of you. Namaste, Guru. Excellent class. Happy afternoon. Afternoon, sir. Happy afternoon, sir. Namaste, Gurukule. Right. So awesome, wonderful. ನೋಡಿ 300+ ಜನ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರ ಅಂದ್ರೆ ಅರ್ಥ ಇಟ್ ಮೀನ್ಸ್ ಯು ಆರ್ ಶೋಯಿಂಗ್ ದಟ್ ಸರ್ ನೀವು ಮಧ್ಯಾಹ್ನನೂ ಸೆಷನ್ ತಗೊಳ್ಬೋದು, ಮಧ್ಯಾಹ್ನ ಕೂಡ ನಾವೆಲ್ಲ ಅಟೆಂಡ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀರಾ. ವೆರಿ ಗುಡ್. ಸೊ ಇನ್ನೊಂದು ಸ್ಲಾಟಲ್ಲಿ ಕೂಡ ನಾನು ಕ್ಲಾಸ್ ಬೇಕಾದ್ರೆ ತಗೋಬೋದು ಮಧ್ಯಾಹ್ನದ ಹೊತ್ತು ಅಲ್ವಾ. ಸೊ ಆಫ್ಟರ್ನೂನ್ ಟೈಮ್ ವಿ ಆರ್ ರೆಡಿ ಟು ಲಿಸನ್ ಟು ಯು ಲರ್ನ್ ಅಂತ ಹೇಳಿ ತೋರಿಸ್ತಾ ಇದ್ದೀರಾ. ವೆರಿ ಗುಡ್. ಇಲ್ಲ ಸರ್, ಆ ಕೆಲಸದಲ್ಲೇ ಅಟೆಂಡ್ ಆಗಿದ್ದೀವಿ. It's very challenging to attend in the ಬೇಕಾದ್ರೂ ಅಟೆಂಡ್ ಇಲ್ಲ, ಅವಲ್ಲ ಹೊಟ್ಟೆಲಿದ್ರು attend really challenging. ಯಾವಾಗ ತಾನೇ ಬ್ಯುಸಿ ಇರಲ್ಲ, ಎಲ್ಲ ಟೈಮಲ್ಲೂ ಬ್ಯುಸಿ ಇರ್ತೀವಿ ಅಲ್ವಾ. ಬೆಳಗ್ಗೆನೂ ಬ್ಯುಸಿ, ಮಧ್ಯಾಹ್ನನೂ ಬ್ಯುಸಿ ಇರ್ತೀವಿ, ಸಂಜೆ ಮೇಲೆ ಕೂಡ ಮನೇಲಿ ಹೋದಾಗ್ಲೂ ಬ್ಯುಸಿ ಇದ್ದೇ ಇರ್ತೀವಿ ಅಲ್ವಾ. ಮನೇಲೂ ಬೇರೆ ಎಲ್ಲ ಕೆಲಸಗಳು ಇದ್ದೇ ಇರುತ್ತೆ, ರೈಟ್. ಸೊ ವಿ ವಿಲ್ ಬಿ ಬ್ಯುಸಿ. ಇಟ್ ಈಸ್ ನಾಟ್ ದಟ್ ಎಲ್ಲರೂ ಯಾರು ಖಾಲಿ ಕೂತಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ವಿ ವಿಲ್ ಬಿ ಬ್ಯುಸಿ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ಕಲಿತಾ ಇರಬೇಕು. ಓಕೆ, ಬಿಕಾಸ್ ಯಾರು ಕಲಿತಾನೋ ಅವನೇ ಬೆಳೆಯೋದು, ಯಾರು ಬೆಳೀತಾನೋ ಅವನೇ ಹೆಸರು ಮಾಡೋದು. ಸೊ ಲರ್ನಿಂಗ್ ಮೀನ್ಸ್ ಅರ್ನಿಂಗ್. ಏನ್ ಹೇಳಿ? ಲರ್ನಿಂಗ್ ಮೀನ್ಸ್ ಅರ್ನಿಂಗ್ ಅಲ್ವಾ. ಸೊ ಕಲಿದಿರಾ ಹಾಗೆ ಇದ್ದಾಗ ಏನಾಗತ್ತೆ, ಸ್ಟಕ್ ಆಗ್ಬಿಡ್ತೀವಿ. ಆ್ಯಂಡ್ ಯಾವುದು ಸ್ಟಕ್ ಆಗತ್ತೆ ಅದೇನುತ್ತೆ, ಕೊಳ್ತೋಗುತ್ತೆ ಅಲ್ವಾ. ಸೊ ಅದಕ್ಕೇನೆ ಯಾವಾಗ್ಲೂ ಕಲಿತಾ ಇರಬೇಕು, ಬೆಳೀತಾ ಇರಬೇಕು. ಡನ್, ವಂಡರ್ಫುಲ್. ಸೊ ಸ್ನೇಹಿತರೆ, ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ 3 days. ಸೊ 3 daysನ ಒಂದು ನ್ಯೂ ಇಯರ್ನ ಪ್ರೊಡಿಕ್ಷನ್ಸ್ 2025. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಈ ವರ್ಷವನ್ನ ಕಂಪ್ಲೀಟ್ ಮಾಡಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ, ನ್ಯೂ ಕ್ಯಾಲೆಂಡರ್ ಇಯರ್ಗೆ ಕಾಲಿಡ್ತಾ ಇದೀವಿ. ಸೊ ಹೇಗಿರುತ್ತೆ ಈ 2025 ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈ ಒಂದು 3 daysನ ಕ್ಲಾಸಲ್ಲಿ. ಅದರಲ್ಲಿ ಇವತ್ತು ಡೇ 1ನಲ್ಲಿ ಎಲ್ಲರಿಗೂ ಸ್ವಾಗತ, ವೆಲ್ಕಮ್ ಆಲ್ ಆಫ್ ಯು. ಪ್ರತಿಯೊಬ್ಬರು ಏನ್ ಮಾಡಿ, ಬುಕ್ಕು, ಪೆನ್ನು, ವಾಟರ್ ಬಾಟಲ್ ಎಲ್ಲ ರೆಡಿ ಇಟ್ಕೊಳ್ಳಿ. ಎಸ್, ಆರ್ ಯು ಆಲ್ ರೆಡಿ? Yes, Guruji. Yes, sir. ನಾನು ಇವತ್ತು ಅಂಜನಾದ್ರಿ ಬೆಟ್ಟದಲ್ಲಿದ್ದೀನಿ, ಅಲ್ಲಿಂದಾನೇ ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಾನು ಅರ್ಚನೆ ಕೂಡ ಮಾಡ್ತಿದ್ದೀನಿ. ವೆರಿ ಗುಡ್, ವಂಡರ್ಫುಲ್, ವಂಡರ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಕ್ವಿಕ್ಲಿ, ಇವತ್ತು ನಾವು ವಿಲ್ ಬಿ ಲರ್ನಿಂಗ್ ಅಬೌಟ್ ನ್ಯೂ ಇಯರ್ ಬಗ್ಗೆ ಕಲಿಯೋಣ, ಅಂದರೆ ಈ ಅಪ್ಕಮಿಂಗ್ ಹೊಸ ವರ್ಷದ ಬಗ್ಗೆ ಕಲಿಯೋಣ. ಸೊ ವೈ 3 days ಅಂದಾಗ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮಥಿಂಗ್ ಡೀಪ್ಲಿ. ಸ್ವಲ್ಪ ಆಳವಾಗಿ ಕಲಿತೀವಿ ಈ ಒಂದು ನ್ಯೂ ಇಯರ್ನ ಪ್ರಿಡಿಕ್ಷನ್ಸ್. ಸೊ ಎಷ್ಟು ಜನಕ್ಕೆ ಎಕ್ಸೈಟ್ ಆಗಿದ್ದೀರಾ? ನಿಮಗೆ ಈ ವರ್ಷ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋಕ್ಕೆ ಎಷ್ಟು ಜನ ಕಾತರವಾಗಿದ್ದೀರಾ? ಎಸ್. ಸೊ ಹಾಗಿದ್ರೆ 1 ದಿನ ಅಲ್ಲ, 2 ದಿನ, 3 ದಿನ ಅಟೆಂಡ್ ಮಾಡ್ಬೇಕಾಗತ್ತೆ ನೀವು, ಬಿಕಾಸ್ ವಿ ನೆವರ್ ನೋ ನಿಮ್ಮ ಇಯರ್ ಯಾವ ದಿನ, ಇವತ್ತಿನ ದಿನ ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ, ಅಥವಾ ಹೂ ನೋಸ್ ನಿಮ್ಮ ಫ್ಯಾಮಿಲಿನಲ್ಲಿ ಎಷ್ಟೊಂದು ಜನ ಇರ್ತಾರಲ್ವಾ, ಅವ್ರದ್ದೆಲ್ಲರದು ನೋಡ್ಬೇಕಾದ್ರೆ 3 ದಿನದ ಕ್ಲಾಸಸ್ನ ನೋಡ್ಬೇಕಾಗತ್ತೆ, ರೈಟ್. ಹಾಗೆ ಇಫ್ ಯು ಫೀಲ್ ಎಸ್ ಈ ಎಲ್ಲ ಕರೆಕ್ಟ್ ಆಗಿದೆ, ಮ್ಯಾಚ್ ಆಗ್ತಾ ಇದೆ, ಹೌದು ಸರ್ ಇದು ತುಂಬಾನೇ ಆಕ್ಯುರೇಟ್ ಆಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನೀವು ಈ ಒಂದು ವಿಡಿಯೋನ ಏನ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಸೊ ದಟ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲರಿಗೂ ತಲುಪಲಿ, ಅವರು ಕೂಡ ಇದನ್ನೆಲ್ಲ ಕಲಿತು ಪ್ರಿಪೇರ್ ಆಗಲಿ 2025ಗೆ
ಓಕೆ, ಅವರ ಈ ವರ್ಷವನ್ನ ಅವ್ರದ್ದಾಗಿಸ್ಕೊಳ್ಳಿ, ವಿನ್ನರ್ ಆಗಿಸ್ಕೊಳ್ಳಿ. ಡನ್. ಸೊ ಮೊದಲಿಗೆ ಎಲ್ಲರಿಗೂ ವಿ ವಿನ್ ಅಕಾಡೆಮಿಗೆ ಸ್ವಾಗತ. ಐ ವೆಲ್ಕಮ್ ಆಲ್ ಆಫ್ ಯು ಟು ವಿ ವಿನ್ ಅಕಾಡೆಮಿ. ವೈ ಆಮ್ ಡೂಯಿಂಗ್ ದಿಸ್, ಯಾಕೆ ಇದೆಲ್ಲ ಮಾಡ್ತಾ ಅಂದ್ರೆ ಬಿಕಾಸ್ ವಿ ಆಲ್ ಹಿಯರ್ ಟು ಬಿಕಮ್ ವಿನ್ನರ್ಸ್. ಲೈಫಲ್ಲಿ ನಾವೆಲ್ಲರೂ ಗೆಲ್ಲಬೇಕು ಅಲ್ವಾ? ಎಲ್ಲರೂ ಗೆಲ್ಲಕ್ಕೆ ತಾನೇ ಬಂದಿರೋದು ಲೈಫಲ್ಲಿ. ಎಲ್ಲರೂ ಅಚೀವ್ ಮಾಡಬೇಕು, ವಿನ್ ಆಗಬೇಕು, ಸಕ್ಸಸ್ ಪಡಿಬೇಕು. ಸೊ ದ್ಯಾಟ್ಸ್ ವೈ ವಿ ವಿನ್ ಅಕಾಡೆಮಿ. ನಾನು ನೀವು ಎಲ್ಲರೂ ಗೆಲ್ಲಬೇಕು. ಸೊ ದ್ಯಾಟ್ಸ್ ವೈ ವಿ ವಿನ್ ಅಕಾಡೆಮಿ. ಓಕೆ, ಸೊ ನ್ಯೂ ಇಯರ್ ಪ್ರಿಡಿಕ್ಷನ್ಸ್ 2025. ಓಕೆ, 2025 ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ 2 ವೇ. ಎರಡು ರೀತಿಯಲ್ಲಿ ಕಲಿಯೋಣ. ಮೊದಲನೇದಾಗಿ ಪರ್ಸನಲ್ ಇಯರ್ ಬಗ್ಗೆನೂ ಹೇಳ್ಕೊಡ್ತೀನಿ. ಹಾಗೆ ಬಿಫೋರ್ ದ್ಯಾಟ್ ವಿಲ್ ಲರ್ನ್ ಈ ವರ್ಷ ಯೂನಿವರ್ಸಲ್ ವರ್ಷ. ಓಕೆ, ಯೂನಿವರ್ಸಲ್ನ ವರ್ಷ ಯಾವುದದು ಅನ್ನೋದನ್ನ ತಿಳ್ಕೊಳ್ಳೋಣ. ಡನ್. ಬುಕ್ ಪೆನ್ ಎಲ್ಲ ರೆಡಿ ಇಟ್ಕೊಳ್ಳಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಲೆಟ್ಸ್ ಲರ್ನ್. ಎಕ್ಸೈಟೆಡ್? ಎಷ್ಟು ಜನ ಎಕ್ಸೈಟೆಡ್ ಆಗಿದ್ದೀರಾ? ಟೈಪ್ ಮಾಡಿ ಎಕ್ಸೈಟೆಡ್ ಅಂತ ಹೇಳ್ಬಿಟ್ಟು. ಸೂಪರ್ ಸೂಪರ್, ವಂಡರ್ಫುಲ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಮೊದಲಿಗೆ ನಾವು ಕಲಿಯೋಣ ಈ ವರ್ಷ ಯಾವ ವರ್ಷ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅಪ್ಕಮಿಂಗ್ ಇಯರ್ ಯಾವ್ದಾಗಿದೆ ಹೇಳಿ ನನಗೆ, ಅನ್ಮ್ಯೂಟ್ ಮಾಡಿ ಹೇಳಿ. ಅಪ್ಕಮಿಂಗ್ ಇಯರ್ ಯಾವುದು? 9 sir. 2025. ಸೊ ಜನರಲ್ ಆಗಿ 2025 ಅಂದಾಗ ಎಲ್ಲರೂ ಕಾಮನ್ ಆಗಿ ಹೇಳೋಂಥದ್ದು ಓ ಈ ವರ್ಷ 9 ಅಂತ ಹೇಳ್ಬಿಡು. ಯಾಕೆ 2025 ಅಂದಾಗ ಎಲ್ಲರೂ 9 ಅಂತ ಹೇಳ್ತಾರೆ, ಕರೆಕ್ಟಾ? ಸೊ ಅದನ್ನ ನಾವು ಕರಿತೀವಿ ಯೂನಿವರ್ಸಲ್ ಇಯರ್ ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರನೂ ಕಲಿಯೋಣ. ಹಾಗೆ ನಿಮ್ಮ ವರ್ಷ ಯಾವ್ದಾಗಿರುತ್ತೆ ಅಪ್ಕಮಿಂಗ್ ಇಯರ್ ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗಿ ಅದನ್ನು ಕೂಡ ಕಲಿಯೋಣ ವಿತ್ ಸಮ್ ಕ್ಯಾಲ್ಕುಲೇಷನ್. ಅದು ವಿತ್ ಕ್ಯಾಲ್ಕುಲೇಷನ್ ಇಂದ ನೀವು ಮಾಡಬೇಕಾಗಿರೋಂಥದ್ದು. ಸೊ ಮೊದಲಿಗೆ ಕಲಿಯೋಣ ಪರ್ಸನಲ್ ಇಯರ್ ಕಿನ ಮೊದಲು ಯೂನಿವರ್ಸಲ್ ಇಯರ್ನ ಮೊದಲು ಕಲಿಯೋಣ. ಸೊ ಏನು ಯೂನಿವರ್ಸಲ್ ಇಯರ್ ಅಂದ್ರೆ, ಹೋಲ್ ಪ್ರಪಂಚಕ್ಕೆ ಈ ವರ್ಷ ಅಂದ್ರೆ ಕಮಿಂಗ್ ಇಯರ್ ಏನಾಗಿರುತ್ತೆ 2025 ಆಗಿರುತ್ತೆ. ಸೊ 2025 ಅಂದಾಗ ಸ್ನೇಹಿತರೆ ಇದನ್ನ ಕೂಡಿಸಿದಾಗ ಏನಾಗುತ್ತೆ 2 ವ್ಯಾಲ್ಯೂ ಬರೋದಿಲ್ಲ, ಕೌಂಟ್ ಆಗೋದಿಲ್ಲ. +2 ಆಗುತ್ತೆ, ಮತ್ತೆ +5 ಆಗುತ್ತೆ. ಇಷ್ಟನ್ನು ಕೂಡಿಸಿದಾಗ ಬರುತ್ತೆ ನಿಮಗೆ 9. ಸೊ ಈ ವರ್ಷ ಏನಾಗಿರುತ್ತೆ ಯೂನಿವರ್ಸಲ್ ಇಯರ್ 9 ಆಗಿರುತ್ತೆ. ಯೂನಿವರ್ಸಲ್ ಇಯರ್ 9. ಸೊ ಯೂನಿವರ್ಸಲ್ ಇಯರ್ 9 ಯಾವುದು? 9 ಅಂದ್ರೆ ಏನು? ಮಾರ್ಸ್ನ ವರ್ಷ. ಮಾರ್ಸ್ ಅಂದ್ರೆ ಮಂಗಳ ಗ್ರಹ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಾರ್ಸ್ ವರ್ಷ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಸೊ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ವರ್ಷ ನಿಮಗೆ ಜನರಲ್ ಆಗಿ, ದಿಸ್ ಇಸ್ ಲೈಕ್ ಜನರಲ್, ಈ 2025 ಜನರಲ್ ಆಗಿ ಗ್ಲೋಬಲಿ ಯಾವ ತರ ಇರುತ್ತೆ, ಏನು ಎತ್ತ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ 9 ಅಂದಾಗ ಇಟ್ಸ್ ಅ ಇಯರ್ ಆಫ್ ಮಾರ್ಸ್. ಮಾರ್ಸ್ ಯಾವ ತರ? ಮಾರ್ಸ್ ಇಸ್ ಅ ಫೈರಿ ಪ್ಲಾನೆಟ್. ಯಾವ ತರ ಅದು? ಫೈರಿ ಪ್ಲಾನೆಟ್, ಫೈರ್ ಎಲಿಮೆಂಟ್ ಅದು. ಸೊ ಫೈರ್ ಅಂದ್ರೆ ಏನು? ಎನರ್ಜಿ ಅಲ್ವಾ? ಎನರ್ಜಿ, ಅಗ್ರೆಷನ್. ಸೊ ಹಾಗೆ 9 ನಾವು ಡಿನೋಟ್ ಮಾಡ್ತೀವಿ ಹನುಮಾನ್. ಸೊ ಹನುಮಾನ್ನ ವರ್ಷ ತರ ಇದು. ಹನುಮಾನ್ ಯಾವ ತರ, ಅವರ ಕ್ವಾಲಿಟೀಸ್ ಏನು ಅದನ್ನ ನೀವು ಅನುಸರಿಸಬೇಕು. ಹನುಮಾನ್ನ ಕ್ವಾಲಿಟೀಸ್ ಏನು ಆ ತರ ನಿಮ್ಮ ಜೀವನವನ್ನ ಈ ವರ್ಷ ಅನುಸರಿಸಬೇಕು. ಓಕೆ, ಸೊ 2025 ಜನರಲ್ ಆಗಿ
ಓವರ್ ಆಲ್ ಗ್ಲೋಬಲಿ ಎಲ್ಲರಿಗೂ ಒಂಥರ ಅನ್ವಯ ಆಗಂಥದ್ದು ಯಾವ ಥರಪ್ಪ ಅಂತ ಹೇಳಿದ್ರೆ ಇಟ್ಸ್ ಅ ಆಕ್ಷನ್ ಇಯರ್. ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ಅ ಆಕ್ಷನ್ ಇಯರ್. ಈಗ ನೋಡಿ, ಯಾವುದಾದ್ರೂ ಮೂವಿಗೆ ಹೋಗ್ತೀರಾ, ಮೂವಿನಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಕಾಮಿಡಿ ಮೂವಿ ಬರುತ್ತೆ, ರೊಮ್ಯಾನ್ಸ್ ಮೂವಿ ಬರುತ್ತೆ ಅಲ್ವಾ, ಫ್ಯಾಮಿಲಿ ಮೂವಿ ಬರುತ್ತೆ, ಅದೇ ಥರ ಆ್ಯಕ್ಷನ್ ಮೂವಿ ಬರುತ್ತೆ. ಆ್ಯಕ್ಷನ್ ಮೂವಿ ಅಂದರೆ ಏನು ನೋಡ್ತೀರಾ ಆ್ಯಕ್ಷನ್ ಮೂವಿಯಲ್ಲಿ? ಬರೇ ಆ್ಯಕ್ಷನ್ ನೋಡ್ತೀರಾ ಅಲ್ವಾ. ಸೊ ಅಂದರೆ ಈ ವರ್ಷ ಆ್ಯಕ್ಷನ್ನ ವರ್ಷ. ಆ್ಯಕ್ಷನ್ ಅಂದ್ರೇನು? ಗಲಾಟೆ ಮಾಡ್ತೀರಾ ಅಂತಲ್ಲ ನಾನು ಹೇಳ್ತಾ ಇರೋದು. ಸೊ ಕರ್ಮ, ಎಫರ್ಟ್ ಹಾಕಂಥ ವರ್ಷ. ಓಕೆ, ಡೂಯಿಂಗ್, ಮಾಡೋಂಥದ್ದು, ಆ್ಯಕ್ಷನ್ ಮಾಡೋಂಥದ್ದು, ಕರ್ಮವನ್ನು ಮಾಡೋಂಥದ್ದು, ಎಫರ್ಟ್ ಹಾಕಂಥ ವರ್ಷ. ಓಕೆ, ಸೊ ಈ ವರ್ಷ ನಿಮ್ಗೆ ಏನು ರಿಸಲ್ಟ್ ಕೊಡುತ್ತೆ? ಈ ವರ್ಷ ನಿಮಗೆ ರಿಸಲ್ಟ್ ಕೊಡುತ್ತೆ ಡಿಪೆಂಡ್ಸ್ ಆನ್ ಯುವರ್ ಕರ್ಮ. ಹೇಗೆ ನೀವು ಈ ವರ್ಷ ಕರ್ಮಗಳನ್ನ ಮಾಡ್ತೀರಾ ಅದರ ಪ್ರಕಾರವಾಗಿ ನಿಮಗೆ ಫಲವನ್ನು ಕೊಡುವಂಥದ್ದು. ಓಕೆ, 9 year ಇಟ್ಸ್ ಲೈಕ್ ಅ ಹೋಲ್ ಒಂದು ವರ್ಷ ನೀವು ಆಡಿಟ್ ಮಾಡ್ತಿರಲ್ಲ, ಆ ಥರ ಈ ವರ್ಷ ನೀವು ಏನು ಮಾಡ್ತೀರ ಅದಕ್ಕೆ ತಕ್ಕನಂಗೆ ಅದು ಪ್ರತಿಫಲವಾಗಿ ನಿಮಗೆ ಆಡಿಟ್ ಮಾಡ್ತಾ ರಿಸಲ್ಟ್ಸ್ ಬರೋಂಥದ್ದು. ಸೊ ಇಟ್ಸ್ ಆ್ಯಕ್ಷನ್ ವರ್ಷ. ಅಗ್ರೆಷನ್ ನೋಡ್ಬೋದು, ಅಗ್ರೆಷನ್ನ ನೋಡ್ಬೋದು. ಲಾಟ್ ಆಫ್ ಕಮಿಟ್ಮೆಂಟ್ನ ವರ್ಷ ಇದು. ಕಮಿಟ್ ಆಗಬೇಕು, ಕಮಿಟ್ಮೆಂಟ್ನ ನಿಭಾಯಿಸ್ಬೇಕು. ನೀವು ಕಮಿಟ್ಮೆಂಟ್ನ ಮಾತು ಕೊಟ್ಟ ಮೇಲೆ ಅಥವಾ ಅಂದ್ಕೊಂಡ್ಮೇಲೆ ಮಾಡಬೇಕಾಗಿರೋಂಥ ವರ್ಷ. ರೈಟ್, ವಾರಿಯರ್ನ ವರ್ಷ. ವಾರಿಯರ್ ಅಂದ್ರೇನು? ಫೈಟ್ ಮಾಡಬೇಕು. ಅಂದರೆ ನಾವು ನಮ್ಮ ಲೈಫು, ನಮ್ಮ ಗುರಿಗಳಿಗೋಸ್ಕರ ಹೋರಾಡಬೇಕು, ಎಫರ್ಟ್ ಹಾಕಬೇಕು. ಅರ್ಥ? ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಈ ವರ್ಷ ಏನು ಮಾಡ್ಬೇಕು ನೀವು? ಇಟ್ಸ್ ಅ ಫೈಟ್. ಪ್ರಪಂಚದ ಜೊತೆ, ನಮ್ಮ ಗುರಿಗಳ ಜೊತೆ, ನಮ್ಮ ಜೊತೆ. ಓಕೆ, ನಾವೇನು ಮಾಡಬೇಕು? ನಮ್ಮ ಗುರಿಯನ್ನು ತಲುಪಲಿಕ್ಕೆ ಎಫರ್ಟ್ ಹಾಕಬೇಕು, ಹೋರಾಟ ಮಾಡಬೇಕು. ಇಟ್ಸ್ ಅ ವಾರಿಯರ್ನ ಆ್ಯಟಿಟ್ಯೂಡ್ನ ಬೆಳೆಸ್ಕೋಬೇಕು ನೀವು. ಯಾವ ಆಟಿಟ್ಯೂಡು? ವಾರಿಯರ್, ಸೋಲ್ಜರ್ನ ಆಟಿಟ್ಯೂಡ್ನ ಬೆಳೆಸ್ಕೋಬೇಕು. ರೈಟ್, ಮೋರ್ ಎನರ್ಜಿನ ನೋಡ್ತೀರಾ ಈ ವರ್ಷ. ಜನರಲಿ ಮೋರ್ ಎನರ್ಜಿ. ಓಕೆ, ಹಾಗೆ ಮೋರ್ ಹೆಲ್ಪಿಂಗ್. ಈ ವರ್ಷ ಏನು? ಮೋರ್ ಹೆಲ್ಪಿಂಗ್. ಸೊ ಎಷ್ಟು ನೀವು ಹೆಲ್ಪ್ ಮಾಡೋ ಮನಸ್ಸು ಬರುತ್ತೆ, ಹೆಲ್ಪ್ ಕೂಡ ಮಾಡಿ. ಅಂದ್ರೇನು? ಸಾಧ್ಯವಾದಷ್ಟು ಸಹಾಯ ಮಾಡ್ತಾ ಹೋಗಿ, ಸಹಾಯ ಹಸ್ತವನ್ನು ನೀಡಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ನೀಡಿ ಪೀಪಲ್ಗೆ, ಬೇಕಾದಂಥವ್ರಿಗೆ, ಹಾಗೆ ಪ್ರಾಣಿ ಪಕ್ಷಿಗಳಿಗೆ, ರೈಟ್, ಆ್ಯಂಡ್ ಡಿಸೇಬಲ್ಡ್ ಪೀಪಲ್ಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಸಪೋರ್ಟ್ ಮಾಡಿ ಆ್ಯಂಡ್ ಹೆಲ್ಪಿಂಗ್ ಹ್ಯಾಂಡ್ ಕೊಡಿ. ರೈಟ್, ಸೊ ಓವರ್ ಆಲ್ ಇಟ್ಸ್ ಲೈಕ್ ಅ ಫೈರಿ ಇಯರ್ ಥರ. ಸೊ ಯಾರಿಗೆ ಇದೆಲ್ಲ ಯಾರು ಫಾಲೋ ಮಾಡ್ತಾರೆ, ಇದನ್ನೆಲ್ಲ ಯಾರು ಅನ್ವಯಿಸ್ಕೊಳ್ತಾರೆ, ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಯಾರಿಗಿದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ವರ್ಷ ಯಾರು ಕಷ್ಟ ನೋಡ್ತಾರೆ, ಯಾರಿಗೆ ಇದು ಈ ವರ್ಷ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ, ಡಿಫಿಕಲ್ಟಿನ ಫೇಸ್ ಮಾಡ್ತಾರೆ, ಯಾರಿಗೆ ಅಂತ ಹೇಳಿದ್ರೆ ಯಾರು ಲೇಜಿನೆಸ್ ಮಾಡ್ತಾರೆ. ಸೊ ಎಸ್, ಅಫ್ಕೋರ್ಸ್ ವಾರಿಯರ್, ಸೋಲ್ಜರ್ ಅಂದಾಗ ಅವ್ರು ಏನು ಮಾಡ್ತಾರೆ? ಹಾಗೆ ಶ್ರದ್ಧೆಯಿಂದ ಇರ್ತಾರೆ, ಎಫರ್ಟ್ ಹಾಕ್ತಾರೆ. ಅಂದರೆ ಡಿಸಿಪ್ಲೀನ್. ಈ ವರ್ಷ ನೀವು ಫಾಲೋ ಮಾಡಬೇಕೇನು? ಡಿಸಿಪ್ಲೀನ್. ಎಲ್ಲಿ ಲೇಜಿನೆಸ್ ಬಂತು ಅಲ್ಲಿ ಏನಾಯಿತು? ಕಾಂಟ್ರಡಿಕ್ಟರಿ ಆಗೋಯ್ತು. ಸೊ ಅವ್ರಿಗೆ ಈ ವರ್ಷ ಸ್ಟ್ರಗ್ಲಿಂಗ್ ಆಗಿಬಿಡುತ್ತೆ. ಲೇಜಿನೆಸ್ ಮಾಡಿದ್ರೆ ಈ ವರ್ಷ ನಿಮಗೆ ಸ್ಟ್ರಗ್ಲಿಂಗ್ ಆಗಿಬಿಡುತ್ತೆ. ಹನುಮಾನ್ ಏನು ಲೇಜಿನೆಸ್ ಅಲ್ವೇ ಅಲ್ಲ. ಸೊ ಯು ಹ್ಯಾವ್ ಟು ಬಿ ಆನ್ ಯುವರ್ ಟೋಸ್. ಕಾಲ್ ಬೆರಳುಗಳ ಮೇಲೆ ಇರಬೇಕು, ಅಂದರೆ ಅಷ್ಟು ಫಾಸ್ಟ್ ಇರಬೇಕು ನೀವು. ಸೊ ಲೇಜಿನೆಸ್ ಮಾಡಿದ್ರಿ, ಗಾನ್, ಸ್ಟ್ರಗ್ಲಿಂಗ್ ಆಯಿತು. ಹಾಗೆ ಸುಳ್ಳು ಹೇಳಿದ್ರಿ. ಸೊ ಹನುಮಾನ್ ಅಂದ್ರೇನು? ಸ್ಪಿರಿಚುವಲ್. ಈ ವರ್ಷ ಸ್ಪಿರಿಚುವಲ್ನ ವರ್ಷ ಕೂಡ ಅಲ್ವಾ. ಸೊ ನೀವು ಸುಳ್ಳು ಹೇಳಿದ್ರಿ, ಸರ್ ಬಿಸ್ನೆಸ್ಸೇ ನಡೆಯೋದೇ ಹಾಗೆ ಸರ್, ನಮಗೆಲ್ಲ ಇಲ್ಲಿ ದುಡ್ಡು ಬರುತ್ತೆ, ಇದರಲ್ಲಿ ನಾವು ಏನು ಅಷ್ಟೆಲ್ಲ ದುಡ್ಡು ಮಾಡಲ್ಲ. ಆ್ಯಕ್ಚುಲಿ ಯಾರು ಬಿಸ್ನೆಸ್ಸಾಗಿ ಯಾರು ದುಡ್ಡು ಮಾಡ್ತಾರೆ ಅಲ್ವಾ. ಸೊ ನಾವು ಅಷ್ಟೆಲ್ಲ ಏನು ಮಾರ್ಜಿನ್ ಇಟ್ಕೊಳ್ಳಲ್ಲ ನಾವು ಅಂತ ಈ ಥರ ಸುಳ್ಳು ಹೇಳಿದಾಗ ಏನಾಗುತ್ತೆ? ಇಟ್ಸ್ ಅ ಕಾಂಟ್ರಡಿಕ್ಟರಿ. ಓಕೆ, ಸೊ ಸುಳ್ಳು ಹೇಳೋಂಥದ್ದು, ನಾನ್ ಕಮಿಟ್ಮೆಂಟ್ ಮಾಡಿದಾಗ ಈ ವರ್ಷ ಸ್ಟ್ರಗ್ಲಿಂಗ್ ನೋಡ್ತಾರೆ. ಏನು ನಾನ್ ಕಮಿಟ್ಮೆಂಟ್ ಅಂತ ಹೇಳಿದ್ರೆ? ಹೇಳೋದೊಂದು, ಮಾಡೋದೊಂದು. ಓಕೆ, ಹೇಳೋದೊಂದು, ಮಾಡೋದೊಂದು. ರೈಟ್. ಸೊ ನಾನು ಬೆಳಗ್ಗೆ ಎದ್ದೇಳ್ತೀನಿ, ಇನ್ಮೇಲೆ ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳೋದು, ಬಟ್ ಮಾಡ್ದಿರ ಇರೋಂಥದ್ದು. ಐ ವಿಲ್ ಬಿ ದೇರ್, ನಾನು ಇರ್ತೀನಿ,
ನಾನು ಬಂದು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ, ಬಟ್ ಬರೋದಿಲ್ಲ. ನಾನ್ ಕಮಿಟ್ಮೆಂಟ್. ಸೊ ಈ ಥರ ಮಾಡಿದಾಗ ಈ ವರ್ಷ ಅವ್ರಿಗೆ ಸ್ಟ್ರಗ್ಲಿಂಗ್ ಆಗುತ್ತೆ. ಓಕೆ, ಹಾಗೆ 9 ಅಂದಾಗ ಇಟ್ಸ್ ಅ ಫೈರಿ, ಅಂದರೆ ಅಗ್ರೆಷನ್ ಅಂತ ಹೇಳಿದೆ. ಸೊ ಅಗ್ರೆಷನ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ಯಾಕ್ ಆಫ್ ದ ಮೈಂಡಿಂದ ಸ್ವಲ್ಪ ನಾನಾ ನೀನಾ ಅನ್ನೋ ಥರ ಆ ಥರ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ, ಬಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಎಲ್ಲಿ ಉದ್ವೇಗ ಬರುತ್ತೆ, ಫೈಟ್ ಮಾಡೋ ಥರ ಬರುತ್ತೆ, ಎಸ್, ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡಿ, ಹೋಲ್ಡ್, ಪೇಷನ್ಸ್ನ ಇಟ್ಕೊಳ್ಳಿ, ತಾಳ್ಮೆನ ಇಟ್ಕೊಳ್ಳಿ. ಫೈಟ್ ಮಾಡಿದಷ್ಟು ಏನಾಗುತ್ತೆ, ಇನ್ನು ದೊಡ್ಡದೇ ಆಗುತ್ತೆ ಈ ವರ್ಷ. ಫೈಟ್ ಮಾಡಿದಷ್ಟು ಅಂದರೆ ವಾದ ವಿವಾದಗಳು ಉಂಟಾಗಂಥ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಅದನ್ನು ಎಡೆ ಕೊಡಬಾರ್ದು, ಅಂದರೆ ಅದಕ್ಕೆ ನೀವು ಪ್ರೋತ್ಸಾಹ ಮಾಡಬಾರ್ದು. ಡು ನಾಟ್ ಫಾಲ್ ಇನ್ ಟು ದ ಟ್ರ್ಯಾಪ್ ಆಫ್ ಫೈಟ್ಸ್. ಅರ್ಥ ಆಗ್ತಾ ಇದೆಯಾ? ಅದು ಕಡಿಮೆ ಅನ್ನೋದು ಆಗಲ್ಲ, ದೊಡ್ಡದೇ ಆಗಂಥದ್ದು. ಆ ಥರ ವರ್ಷ 2025. ಓಕೆ, ಮತ್ತು ಯಾರು ಸ್ಟೆಪ್ಸ್ ತಗೊಳ್ಳಲ್ಲ, ಸುಮ್ಮನೆ ಅಂದ್ಕೊಳ್ತಾರೆ ಬಟ್ ಸ್ಟೆಪ್ಸ್ ತಗೊಳ್ಳಲ್ಲ, ಅಂಥವ್ರಿಗೆ ಕೂಡ ಈ ವರ್ಷ ಸ್ಟ್ರಗ್ಲಿಂಗ್ ಆಗುತ್ತೆ. ಅಥವಾ ಯಾರು ಪ್ಲ್ಯಾನ್ ಮಾಡೋದಿಲ್ಲ ಅಂಥವ್ರಿಗೆ ಕೂಡ ಈ ವರ್ಷ ಸ್ಟ್ರಗ್ಲಿಂಗ್ ಆಗುತ್ತೆ. ನಾನಾಯಿತು ಅಷ್ಟೇ, ಸೆಲ್ಫಿಶ್, ನಾನು ಅಷ್ಟೇ ನೋಡ್ಕೊಳ್ಳೋದು ಅಂದಾಗ ಕೂಡ ಅಂಥವ್ರಿಗೂ ಕೂಡ ಈ ವರ್ಷ ಸ್ಟ್ರಗ್ಲಿಂಗ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅಂಡರ್ಸ್ಟ್ಯಾಂಡ್ ದ 9 ನಂಬರ್ನ ಅರ್ಥ ಮಾಡಿಕೊಂಡ್ರೆ, ಅದರ ಪ್ರಕಾರ ನಿಮ್ಮ ಜೀವನವನ್ನು ಅಲೈನ್ ಮಾಡಿಕೊಂಡ್ರೆ ಏನಾಗುತ್ತೆ, ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಸೊ ರೆಮಿಡೀಸ್ ಏನು ಮಾಡ್ತೀರಾ? ಜನರಲ್ ಆಗಿ, ಕಾಮನ್ ಆಗಿ ಎಲ್ಲರಿಗೂ ಜನರಲ್ ರೆಮಿಡೀಸ್ ಏನು ಮಾಡ್ತೀರಾ? ಈ ರೆಮಿಡೀಸ್ನ ಸ್ನೇಹಿತರೆ ಈ ವರ್ಷ ಪೂರ್ತಿ ನಿಮ್ಮದಾಗಿಸ್ಕೊಂಡ್ಬಿಟ್ರೆ, ಇದನ್ನು ಚಾಚು ತಪ್ಪದಿರ ಫಾಲೋ ಮಾಡಿದ್ರೆ, ಯು ವಿಲ್ ಸಿ ವಂಡರ್ಫುಲ್ ರಿಸಲ್ಟ್ಸ್, ಮ್ಯಾಜಿಕಲ್ ರಿಸಲ್ಟ್ಸ್ನ ನೋಡ್ತೀರಾ. ಮೊದಲನೇದು ಪ್ರತಿದಿನ ಎಕ್ಸಸೈಸ್ ಮಾಡಿ. 9 ಏನು? ಎನರ್ಜಿಯ ವರ್ಷ. ಎನರ್ಜಿ ಆಟೋಮೆಟಿಕ್ಕಾಗಿ ನಿಮ್ಮಲ್ಲಿ ಬರುತ್ತೆ ಎನರ್ಜಿ. ಅದನ್ನು ನೀವು ಖರ್ಚು ಮಾಡಬೇಕು, ಯೂಸ್ ಮಾಡಬೇಕು, ಬಳಸ್ಕೋಬೇಕು. ಬಳಸದೇ ಇರೋಂಥ ಎನರ್ಜಿ ಒಂದಲ್ಲ ಒಂದು ರೀತಿ ಆಚೆ ಬರುತ್ತೆ. ಅದು ಕೋಪದಲ್ಲಿ, ಟೆನ್ಷನಲ್ಲಿ, ಬ್ಲಡ್ ಇಶ್ಯೂಸಲ್ಲಿ, ರೈಟ್, ಆರೋಗ್ಯದಲ್ಲಿ ವ್ಯತ್ಯಾಸ, ಈ ಥರ ಎಲ್ಲ ಆಗುತ್ತೆ. ಅದಾಗಬಾರ್ದ, ಏನು ಮಾಡಬೇಕು? ಎಕ್ಸಸೈಸ್ ಮಾಡಿ, ಎನರ್ಜಿನ ಕನ್ಸ್ಯೂಮ್ ಮಾಡಿ, ರೈಟ್. ಸೊ ಗೋಲ್ಡನ್ ಪ್ರಿನ್ಸಿಪಲ್ ಈ ವರ್ಷ ಏನು? ಎಕ್ಸಸೈಸ್ ಮಾಡಿ. ಎನಿಥಿಂಗ್, ಯಾವ ಥರ ಆದರೂ ಮಾಡಿ ಎಕ್ಸಸೈಸು. ಯೋಗ ಮಾಡ್ತೀರಾ ಮಾಡಿ, ರನ್ನಿಂಗ್ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಜುಂಬಾ ಕ್ಲಾಸ್ಗೆ ಹೋಗ್ತೀರಾ, ಜಿಮ್ಗೆ ಹೋಗ್ತೀರಾ, ಆರ್ ಶಟಲ್ ಆಡ್ತೀರಾ, ಏನೋ ಒಟ್ಟಿನಲ್ಲಿ ನಿಮ್ಮ ಬೆವರು ಇಳಿಬೇಕು, ರೈಟ್. ಸೊ ಎಕ್ಸಸೈಸ್ ಮಸ್ಟ್. ಈ ಒಂದು ರೆಮಿಡಿನ ಫಾಲೋ ಮಾಡಿ. ಜೊತೆಗೆ ಬರ್ಕೊಳ್ಳಿ, ಬಿ ಸಪೋರ್ಟಿವ್. ನೋಡಿ, ಒಬ್ಬ ಸೋಲ್ಜರ್ ಏನು ಮಾಡ್ತಾನೆ? ಸಪೋರ್ಟ್ ಮಾಡ್ತಾನೆ. ಫಸ್ಟು ದೇಶ ಅಥವಾ ನಮ್ಮ ಸೈನ್ಯ ಅಂದರೆ ನಮ್ಮ ಟೀಮ್ ಅಂತ, ಕೊನೆಯದಾಗಿ ನಾನು ಅಂತ ಬರೋದು. ಅದೇ ಥರ ಬಿ ಸಪೋರ್ಟಿವ್. ಫಸ್ಟ್ ಸೊಸೈಟಿ ಇರ್ಬೋದು, ಸಹಾಯ ಮಾಡಿ, ಸಪೋರ್ಟಿವ್ ಆಗಿರಿ. ಫ್ಯಾಮಿಲಿಗೂ ಸಪೋರ್ಟಿವ್ ಆಗಿರಿ. ಫ್ಯಾಮಿಲಿ ಅಂದಾಗ ನೋಡಿ, 9 ನಂಬರ್ ಅಂದರೆ ಮೇಯ್ನ್ ಆಗಿ ನಿಮ್ಮ ಅನುಜರಿಗೆ, ಅಂದರೆ ಬ್ರದರ್ಸ್ಗೆ, ಕಸಿನ್ಸ್ಗೆ, ನಿಮ್ಮ ಸಹೋದ್ಯೋಗಿಗಳಿಗೆ, ಇವ್ರಿಗೆಲ್ಲ ಸಪೋರ್ಟಿವ್ ಆಗಿರಿ. ಆದಷ್ಟು ಸಹಾಯ ಹಸ್ತ ನೀಡಿ ಅವ್ರಿಗೆ. ಅಂದರೆ ದುಡ್ಡು ಕೊಡ್ಬೇಕಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಗೈಡೆನ್ಸ್ ಮಾಡೋದು, ಅವರ ಗುರಿ ತಲುಪಲಿಕ್ಕೆ ಒಂದು ಮೋಟಿವೇಶನ್ನು, ಪುಷು, ಅಥವಾ ಒಂದು ಎನಿ ಸಪೋರ್ಟ್, ಈ ಥರ ಒಂದು ಕೊಡೋಂಥದ್ದನ್ನು ಮಾಡಿ. ಬಿ ಸಿನ್ಸಿಯರ್. 9 ನಂಬರ್ ಏನು? ವೆರಿ ಹಾನೆಸ್ಟ್, ವೆರಿ ಲಾಯಲ್. ಸೊ ಬಿ ಸಿನ್ಸಿಯರ್. ನಿಮ್ಮ ಕೆಲಸಕ್ಕೆ, ನಿಮ್ಮ ಕಾರ್ಯಕ್ಕೆ, ನೀವು ಅಂದ್ಕೊಂಡಿರೋ ನಿಮ್ಮ ಗುರಿಗಳಿಗೆ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿ, ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿ. ನಾಟ್ ಶುಡ್ ಬಿ ಫೇಕ್ ಥರ ಅಂತಲ್ಲ, ಯಾರೋ ಹೇಳಿದ್ರು ಮಾಡ್ತೀನಿ ಅಂತಲ್ಲ, ಮನಸ್ಸಿಂದ ಮಾಡಿ, ಸಿನ್ಸಿಯರ್ ಆಗಿ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸಿನ್ಸಿಯಾರಿಟಿನ ಫಾಲೋ ಮಾಡಿ ಈ ವರ್ಷ. ಬಿ ಸ್ಪಿರಿಚುವಲ್. ಹನುಮಾನ್ ನೋಡಿ, ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲೂ ಮುಂದಿದ್ರು, ಹಾಗೆ ಧ್ಯಾನ ಅಂದಾಗ ಸೊ ರಾಮನ ಜಪ ಮಾಡ್ತಾ ಸೈಲೆಂಟಾಗಿ ಈಗಲೂ ಕೂಡ ರಾಮನ ಜಪ ಮಾಡ್ತಾ ಕೂತಿದ್ದಾರೆ ಅಲ್ವಾ? ಅಂದರೆ ಅರ್ಥ ಸ್ಪಿರಿಚುವಲ್ ಅಂದ್ರೇನು? ನಿಮ್ಮ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಮೇಕ್ ಶೋರ್ ದಟ್ 24 ಗಂಟೆನಲ್ಲಿ ಅಟ್ಲೀಸ್ಟ್ 5 ನಿಮಿಷ ಆದರೂ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀರ. ಬಿಕಮ್ ಸ್ಪಿರಿಚುವಲ್.
ಸೊ ಇದರಿಂದ ನಮ್ಮ ಮನಸ್ಸು ಕೂಡ ಸ್ಥಿಮಿತ ಬರುತ್ತೆ, ಅಗ್ರೆಷನ್ ಕಂಟ್ರೋಲಲ್ಲಿ ಇರುತ್ತೆ, ಟೆನ್ಷನ್ ಗಿಂಕ್ಷನ್ ಆಗೋದಿಲ್ಲ ನಿಮ್ಗೆ, ಆವಾಗ ಕೋಪ ಆವೇಶ ಆಗೋದಿಲ್ಲ. ಸೊ ಇದೆಲ್ಲ ಮಾಡಬೇಕು ಅಂದರೆ 5 minutes ಅಟ್ಲೀಸ್ಟ್ 5 to 10 minutes ಧ್ಯಾನ ಮಾಡಿದ್ದೀರಾ ಅಂದರೆ ಯು ವಿಲ್ ಸಿ ಗುಡ್ ರಿಸಲ್ಟ್ಸ್. ಇದು ಮಾಡಿಲ್ವಾ, ಯು ವಿಲ್ ಸಿ ಲಾಟ್ ಆಫ್ ಅಗ್ರೆಷನ್ಸ್. ಸೊ ಏನು ಮಾಡಬೇಕು, ಎಕ್ಸಸೈಸ್ ಮಾಡ್ತೀರಾ, ಬಿ ಸಪೋರ್ಟಿವ್, ಸಿನ್ಸಿಯರ್, ಸ್ಪಿರಿಚುವಲ್ ಧ್ಯಾನ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಪ್ರಾಣಾಯಾಮ ಮಾಡಿ, ಉಸಿರಾಟದ ಕ್ರಿಯೆ ನೋಡಿ. ಈ ಒಂದು ಇಯರ್ ಫೈರಿ ಇಯರ್ ಅಂತ ಹೇಳಿದೆ ನಾನು, ಅಂದರೆ ಲಾಟ್ ಆಫ್ ಹೀಟ್ ಜನರೇಟ್ ಆಗಂಥದ್ದು, ಎನರ್ಜಿ ಕ್ರಿಯೇಟ್ ಆಗಂಥದ್ದು. ಸೊ ಅದನ್ನು ಕಾಮ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕಂದ್ರೆ ಅರ್ಥ ಒಂದು ಪ್ರಾಣಾಯಾಮ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಒಂದು ಪ್ರಾಣಾಯಾಮ ಮಾಡ್ತೀರಾ, ಒಂದು ಸಾಕಷ್ಟು ನೀರನ್ನು ಕುಡಿತೀರಾ, ಸಾಕಷ್ಟು ನೀರು, ಡ್ರಿಂಕ್ ಎನ್ನಫ್ ವಾಟರ್. ಆದಷ್ಟು ತಣ್ಣೀರು ಕುಡಿದ್ರೆ ಕೂಡ ಒಳ್ಳೆಯದು 9 ವರ್ಷಕ್ಕೆ. ಸೊ ಪ್ರಾಣಾಯಾಮ, ತಣ್ಣೀರು ಸ್ನಾನ, ತಣ್ಣೀರು ಕುಡಿಯೋದು ಇದೆಲ್ಲ ತುಂಬ ಉತ್ತಮ ನಿಮಗೆ. ಜೊತೆಗೆ ಜನರಲ್ ಆಗಿ ರೆಮಿಡಿ ಏನಪ್ಪಾ ಅಂದ್ರೆ ವಿಸಿಟ್ ಹನುಮಾನ್ ಟೆಂಪಲ್, ಹನುಮಾನ್ನ ಆರಾಧನೆ ಮಾಡಿ. ಈ ವರ್ಷ ಹನುಮಾನ್ ಭಕ್ತರಾಗಿ, ಜನರಲಿ ಕೂಡ ಹಾಗೆ ಎಲ್ಲರೂ ಹನುಮಾನ್ನ ಫಾಲೋ ಮಾಡ್ತಾರೆ, ಪ್ರೇ ಮಾಡ್ತಾರೆ. ಸೊ ಈ ವರ್ಷ ಎಸ್ಪೆಷಲಿ ಈ ವರ್ಷ ಏನು ಮಾಡಿ, ಅಟ್ಲೀಸ್ಟ್ ವಾರ ಎವ್ರಿ ವೀಕ್ ರೆಗ್ಯುಲರ್ ಆಗಿ ಹೋಗಿ, ಎವ್ರಿ ವೀಕ್ ಆಗಿಲ್ವಾ ತಿಂಗಳಿಗೊಂದ್ಸರಿ ಆದರೂ ವಿಸಿಟ್ ಮಾಡಿ, ರೈಟ್? ಸೊ ಹನುಮಾನ್ ಟೆಂಪಲ್ಗೆ ಅಟ್ಲೀಸ್ಟ್ ಒಂದ್ಸರಿ ಹೋಗ್ಬಿಟ್ಟು ನಿಮ್ಮ ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಡನ್. ಹನುಮಾನ್ ಚಾಲೀಸವನ್ನ ಚಾಂಟ್ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಪ್ಲೇ ದ ಮ್ಯೂಸಿಕ್. ಹನುಮಾನ್ ಚಾಂಟಿಂಗ್ ಮ್ಯೂಸಿಕ್ನ ಪ್ಲೇ ಮಾಡಿ ಮನೆಯಲ್ಲಿ, ಮೊಬೈಲಲ್ಲಿ ಕೇಳಿಸ್ಕೊಳ್ತಾ ಹೋಗ್ತಾ, ಡ್ರೈವ್ ಮಾಡ್ತಾ ಕೇಳಿಸ್ಕೊಳ್ತಾ, ಅಟ್ಲೀಸ್ಟ್ ದಿನದಲ್ಲಿ ಅಥವಾ ವಾರದಲ್ಲಿ 2-3 ಸಾರಿ ಹನುಮಾನ್ ಚಾಲೀಸ ಚಾಂಟಿಂಗ್ ಅಥವಾ ಕೇಳಿಸ್ಕೊಳ್ಳೋಂಥದ್ದು ಇದನ್ನೆಲ್ಲ ಮಾಡ್ತಿರೋ. ಓಕೆ, ಕ್ಲಿಯರ್? ಸೊ ಪ್ರಿಕಾಷನ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಪ್ರಿಕಾಷನರಿ ಆಗಿ ಹೇಳೋಂಥದ್ದು ನೋಡಿ, ಪರ್ಸನಲ್ ಇಯರ್ ಅಂದರೆ ಯೂನಿವರ್ಸಲ್ ಇಯರ್ 9, ಯೂನಿವರ್ಸಲ್ ಇಯರ್ 9 ಅಂದಾಗ ಅಫ್ಕೋರ್ಸ್ ಇಟ್ಸ್ ಅ ಇಯರ್ ಆಫ್ ನೀನು ನಾನು ಅನ್ನೋ ಥರ, ಅಥವಾ ನಾನಾ ನೀನಾ ನೋಡೋಣ ಅನ್ನೋ ಥರ ಇದು ಈ ವರ್ಷ. ಓಕೆ, ಸೊ ಆದಷ್ಟು ಏನು ಮಾಡಬೇಕು, ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು, ನಿಮ್ಮ ಬುದ್ಧಿ ವಿವೇಚನೆಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಆವೇಶಕ್ಕೊಳಗಾಗಬಾರ್ದು. ಅರ್ಥ ಆಗ್ತಾ ಇದೆಯಾ? ವೆರಿ ಇಂಪಾರ್ಟೆಂಟ್, ಲಿಸನ್ ಕೇರ್ಫುಲಿ. ಜನರಲ್ ಆಗಿ ಹೇಳ್ತಾ ಇದೀನಿ ಈ ವರ್ಷ. ಓಕೆ, ಮಾತು ಬೆಳೀತಾ ಇಟ್ ಕ್ಯಾನ್ ಲೀಡ್ ಟು ಲಿಮಿಟ್ಲೆಸ್, ಇಟ್ ಕ್ಯಾನ್ ಲೀಡ್ ಟು ಎನಿವೇರ್. ಆ ಥರ ಒಂದು ಸಮಸ್ಯೆಗಳಿಗೆ ಬೀಳಬಾರ್ದು ಅಂತ ಹೇಳಿದ್ರೆ ನಿಮ್ಮ ಮಾತು, ನಿಮ್ಮ ಪೇಷನ್ಸ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಸೊ ಹ್ಯಾವ್ ದ ಪೇಷನ್ಸ್. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಗ್ಲೋಬಲಿ ಕೂಡ ಅಷ್ಟೇ, ಲಾಟ್ ಆಫ್ ಪೀಪಲ್ ಆರ್ ಪ್ರಿಡಿಕ್ಟಿಂಗ್, ಆ್ಯಂಡ್ ನಾನು ಹೇಳ್ತಾ ಇರೋಂಥದ್ದು ಈ ವರ್ಷದಲ್ಲಿ ನೋಡಿ, ಆ್ಯಕ್ಚುಲಿ 2024 ಕೂಡ ನೀವು ನೋಡಿರ್ಬೋದು, ಈ ವರ್ಷದಲ್ಲಿ ಏನಾಯಿತು, ಎಷ್ಟೋ ದೇಶಗಳಲ್ಲಿ ಸ್ವಲ್ಪ ಸಿಚುಯೇಷನ್ಸ್ ಬದಲಾಗಿದೆ. ಅದೇ ಥರ 2025 ಅದು ಇನ್ನೂ ಹೆಚ್ಚಿಗೆ ಲೀಡ್ ಆಗುತ್ತೆ. ಓಕೆ, ಸೊ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಟು ಬಿಗ್ ಮೇ ಹ್ಯಾಪನ್ ಇನ್ 2025. ಸೊ ದೇ ಆರ್ ಪ್ರಿಡಿಕ್ಟಿಂಗ್ ಫೆಬ್ರವರಿಯಿಂದ ಮೇ ತನಕ ಮೇ ಬಿ ಸಮ್ ಇಶ್ಯೂಸ್ ಆಗಂತ ಚಾನ್ಸಸ್ ಇರುತ್ತೆ ಗ್ಲೋಬಲಿ. ಹೋಪ್ ಡಸಂಟ್ ಎಫೆಕ್ಟ್. ಓಕೆ, ಇನ್ ಕೇಸ್ ಆ ಥರ ಏನಾದರೂ ಇದ್ದಾಗ, ಸೊ ಪ್ರಿಕಾಷನರ್ ಆಗಿ ಏನು ಮಾಡಿ, ಒಂದಷ್ಟು ಸೇವಿಂಗ್ಸ್ನ, ಕ್ಯಾಶ್ನ ತೆಗೆದಿಟ್ಕೊಳ್ಳಿ, ಒಂದಷ್ಟು ಗ್ರಾಸರೀಸ್ನ ಸೇವ್ ಮಾಡಿಟ್ಕೊಳ್ಳಿ, ರೈಟ್? ಸೊ ಗ್ಲೋಬಲಿ ಸಮಥಿಂಗ್ ಕ್ಯಾನ್ ಹ್ಯಾಪನ್, ದೇ ಆರ್ ಪ್ರಿಡಿಕ್ಟಿಂಗ್. ನೋಡಿ, ಯುದ್ಧಗಳು ಈ ವರ್ಷ ನಡೀತು, ಸ್ಟಾರ್ಟ್ ಆಯಿತು, ಅದಿನ್ನ ದೊಡ್ಡ ಲೆವೆಲ್ಗೂ ಹೋಗೋದು, can become big, or some medical issues can occur also in the year 2025.
ಇಟ್ಸ್ ಅ ಜನರಲ್ ಪ್ರಿಡಿಕ್ಷನ್ ಅಷ್ಟೇ ಇದು. ಓಕೆ, ಸೊ ಹೋಪ್ ಲೆಟ್ ಅಸ್ ನಾಟ್ ಹೋಪ್ ಆ ಥರ ಆಗಲ್ಲ ಅಂತ ಅಂದ್ಕೊಳ್ಳೋಣ, ಬಟ್ ಸ್ಟಿಲ್ ಪ್ರಿಪರೇಷನ್ ಮಾಡ್ಕೊಳ್ಳೋದು ಗುಡ್ ಫಾರ್ ಯು. ಓಕೆ, ಡನ್. ಸೊ ಇಟ್ಸ್ ಆಲ್ ಅಬೌಟ್ 2025 ಇಯರ್. ಸೊ 2025 ಇಯರ್ ಯಾರಿಗೆಲ್ಲ ಒಳ್ಳೇದಾಗುತ್ತೆ, ಯಾರು ಕಮಿಟೆಡ್ ಆಗಿರ್ತೀರಾ, ಯಾರು ಹಾನೆಸ್ಟ್ ಆಗಿರ್ತೀರಾ, ಯಾರು ಎಫರ್ಟ್ ಹಾಕ್ತೀರಾ, ಕರ್ಮ ಯೋಗಿ ಆಗ್ತೀರಾ, ಅವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಲೇಜಿ ಪೀಪಲ್ ಪ್ಲಾನಿಂಗ್ ಮಾಡಿಲ್ಲ, ಗುರಿ ಇಟ್ಕೊಂಡಿಲ್ಲ, ಎಫರ್ಟ್ ಹಾಕಿಲ್ಲ, ದೇ ವಿಲ್ ಸ್ಟೀ ದ ಸ್ಟ್ರಗ್ಲಿಂಗ್ಸ್. ಕ್ಲಿಯರ್? ರೆಮಿಡೀಸ್ ಏನೇನು ಮಾಡ್ತೀರಾ? ಎಕ್ಸಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ನೀರು ಕುಡೀರಿ, ಪ್ಲಾನಿಂಗ್ ಮಾಡಿ, ಡೈಲಿ ಟು ಡೂ ಲಿಸ್ಟ್ ಬರೀರಿ, ಕಂಪ್ಲೀಟ್ ಮಾಡಿ, ಆ್ಯಕ್ಷನ್ಸ್ ತಗೊಳ್ಳಿ, ಅದಕ್ಕೆ ಎಫರ್ಟ್ ಹಾಕಿ, ಹನುಮಾನ್ ಆರಾಧನೆ ಮಾಡಿ, ಹನುಮಾನ್ ಚಾಲೀಸ ಚಾಂಟ್ ಮಾಡಿ, ಕೇಳಿಸ್ಕೊಳ್ಳಿ. ಡನ್. ಬಿ ಸಪೋರ್ಟಿವ್, ಸಹಾಯ ಮಾಡಿ, ಚಾರಿಟಿ ಮಾಡಿ, ಡೊನೇಟ್ ಮಾಡಿ, ಎಲ್ಲವನ್ನ ಮಾಡಿ. ಕ್ಲಿಯರ್? ಕ್ಲಿಯರ್? ಇಷ್ಟು ಅರ್ಥ ಆಯ್ತಾ? ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಿಯರ್ ಅಂತ ಹೇಳಿ. Yes, sir. Yes, sir. Yes, sir. Yes, sir. ಗೊತ್ತಾಯ್ತು sir. ಗೊತ್ತಾಯ್ತು. ತುಂಬಾ ಅದ್ಭುತವಾಗಿ ಹೇಳಿದ್ರೆ ಸರ್, ಥ್ಯಾಂಕ್ ಯು. ಸರ್, ಮನಿ ಯಂತ್ರ ಬಂದಿದೆ ಸರ್. This is all about ಯೂನಿವರ್ಸಲ್ ನ ವರ್ಷ 2025. ಜನರಲಿ 9 ಅಂದಾಗ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ಡೀಪ್ ಆಗಿ ನೋಡೋಣ. ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಪರ್ಸನಲ್ ಇಯರ್. ಪರ್ಸನಲ್ ಇಯರ್ ಸರ್, ಏನು ಡಿಫರೆನ್ಸು? ಯೂನಿವರ್ಸಲ್ ಇಯರ್ಗೂ ಪರ್ಸನಲ್ ಇಯರ್ಗೆ ಏನು ವ್ಯತ್ಯಾಸ? ಯೂನಿವರ್ಸಲ್ ಇಯರ್ಗೂ ಪರ್ಸನಲ್ ಇಯರ್ಗೆ ಏನು ವ್ಯತ್ಯಾಸ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ಯೂನಿವರ್ಸಲ್ ಇಯರ್ ಅಂತ ಅರ್ಥ ಸಿಂಪಲ್. ನಾನೇನು ಹೇಳಿದೆ, 2025 ಕೂಡಿಸಿದ್ವಿ, 9 ಬಂತು. ಇದು ಹೋಲ್ ಪ್ರಪಂಚಕ್ಕೆ 9. ಇದನ್ನ ಕರಿತೀವಿ ಯೂನಿವರ್ಸಲ್ ಇಯರ್. ಪರ್ಸನಲ್ ಇಯರ್ ಅಂದ್ರೆ ಏನು? ನನ್ನ ಡೇಟ್ ಆಫ್ ಬರ್ತ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಈ 2025 ಇಯರ್ ನನಗೆ ಯಾವ ವರ್ಷ ಆಗಿರುತ್ತೆ. ದೇರ್ ಇಸ್ ಅ ಸೈಕಲ್, 1 to 9 ನ ಸೈಕಲ್ ಬರುತ್ತೆ. ಅಂದರೆ ಸೊ 1 to 9 ಪರ್ಸ್ನಲ್ ಇಯರ್ ಬರುತ್ತೆ. 1 to 9 ಪರ್ಸ್ನಲ್ ಇಯರ್ಸ್. ಅದರಲ್ಲಿ ಯಾವ ವರ್ಷ ಅಂದರೆ ಯಾವ ಪರ್ಸ್ನಲ್ ಇಯರ್ ನಿಮ್ಮದು, ಪರ್ಸ್ನಲ್ ಇಯರ್ 1, ಪರ್ಸ್ನಲ್ ಇಯರ್ 2, 3, 4, 5, 6, 7, 8, 9, ಡಿಪೆಂಡಿಂಗ್ ಅಪಾನ್ ಯುವರ್ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡಿ ಈ 2025 ನಿಮ್ಮ ಪರ್ಸ್ನಲ್ ಇಯರ್, ನಿಮಗೆ ಈ ಪರ್ಸ್ನಲ್ ಇಯರ್ ಯಾವುದಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಿಮಗೇನು ಅನ್ವಯ ಆಗುತ್ತೆ, ಇನ್ನಷ್ಟು ಆಳವಾಗಿ ಏನು ಇಂಪ್ಯಾಕ್ಟ್ ಕೊಡುತ್ತೆ ಈ ಪರ್ಸನಲ್ ಇಯರ್, ಅದನ್ನ ತಿಳ್ಕೊಳ್ಳುವಂಥದ್ದು. ಕ್ಲಿಯರ್? ಸೊ ಎಸ್, ಆರ್ ಯು ಆಲ್ ಎಕ್ಸೈಟೆಡ್ ಫಾರ್ ಪರ್ಸನಲ್ ಇಯರ್? ಅರ್ಥ ಆಯ್ತಾ? ಕ್ಯಾಲ್ಕುಲೇಷನ್ Yes, sir. Yes, sir. ಗುರುಜಿ. Thank you, sir. ಸೊ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಹೌ ಟು ಕ್ಯಾಲ್ಕುಲೇಟ್ ಪರ್ಸನಲ್ ಇಯರ್. ಓಕೆ, 1 to 9 ನಂಬರ್ಸ್ ಮೀನ್ಸ್ 1 to 9 ಇಯರ್ಸ್. ಪರ್ಸನಲ್ ಇಯರ್ ಅಲ್ಲಿ 1 to 9 ಪರ್ಸನಲ್ ಇಯರ್ ಬರುತ್ತೆ. ಸೊ ಈ ಪರ್ಸನಲ್ ಇಯರ್ 2025ಗೆ ಯಾವ ವರ್ಷ ಅಂತ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೇಗೆ ಕಂಡುಹಿಡಿಯುವಂಥದ್ದು? ಉದಾಹರಣೆ ತಗೊಳ್ಳೋಣ. ಐ ಟೇಕ್ ಒನ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ಪ್ರಕಾರ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಇದ್ರ ಪ್ರಕಾರ ನಿಮ್ಮ ಪರ್ಸನಲ್ ಇಯರ್ ಏನಿದೆ ಅಂತ ಕಂಡುಹಿಡ್ಕೊಂಡು ಆ್ಯಂಡ್ ಕಲಿತಾ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಉದಾಹರಣೆಗೆ ಒಂದು ಡೇಟ್ ಆಫ್ ಬರ್ತ್ ತಗೊಳ್ಳೋಣ. 25/10/1984. ಇದು ಒಂದು ಡೇಟ್ ಆಫ್ ಬರ್ತ್. ಈ ವ್ಯಕ್ತಿಗೆ ಕಮಿಂಗ್ ಇಯರ್ 2025 ಪರ್ಸನಲ್ ಇಯರ್ ಏನಾಗಿರುತ್ತೆ ಅಂತದನ್ನ ತಿಳ್ಕೊಳ್ಳುವಂಥದ್ದು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ? ಗಮನ ಕೊಡಿ ಎಲ್ಲರೂ. 2025 ಹೇಗಿರುತ್ತೆ ಈ ವ್ಯಕ್ತಿಗೆ ಅಂತ ತಿಳ್ಕೊಳ್ಳೋದು ಪರ್ಸನಲ್ ಇಯರ್ ಕಂಡುಹಿಡಿದ್ಬಿಟ್ಟು. ಅದು ಹೆಂಗೆ ಕಂಡುಹಿಡಿಯೋದು? ಸೊ ಇವರ ತಾರೀಕೇನು? 25/10/1984. ಇದರಲ್ಲಿ ನಾವು ಮಾಡಬೇಕಾಗಿರೋಂಥದ್ದು ಈ ಇಯರ್ನ ತೆಗೆದುಬಿಡ್ಬೇಕು. ಅವರ ಹುಟ್ಟಿದ ವರ್ಷವನ್ನು ತೆಗೆದುಬಿಟ್ಟು ಅದರ ಜಾಗದಲ್ಲಿ 2025ನ ಹಾಕಬೇಕು. ಈಗ ನೆಕ್ಸ್ಟ್ ಇಯರ್ ತಿಳ್ಕೊಬೇಕಲ್ವಾ? ಸೊ ಅದಕ್ಕೆ ನಾನು ನೆಕ್ಸ್ಟ್ ಇಯರ್ನ ನಂಬರ್ ಹಾಕ್ತೀನಿ. ಈ ವರ್ಷದ ಹಾಕ್ಬೇಕಂತಿದ್ರೆ 2024 ಹಾಕ್ತಿದ್ದೆ. ಈಗ ನನಗೆ ನೆಕ್ಸ್ಟ್ ಇಯರ್ಗೆ ಬೇಕು, ಅದಕ್ಕೆ 2025 ಹಾಕ್ತೀನಿ.
ಸೊ ಡೇಟ್ ಆಫ್ ಬರ್ತ್ ಅಲ್ಲಿ ಡೇಟನ್ನ ಹಾಗೆ ಕೆಳಗಡೆ ಹಾಕೋಬೇಕು, ಮಂತ್ ನೀವು ಹುಟ್ಟಿದ ತಿಂಗಳು ಹಾಗೆ ಹಾಕೋಬೇಕು, ವರ್ಷದ ಜಾಗದಲ್ಲಿ ನಿಮ್ಮ ಹುಟ್ಟಿದ ವರ್ಷದ ಜಾಗದಲ್ಲಿ ಇಯರ್ನ ಹಾಕ್ಕೊಳ್ತೀರಾ. ಯಾವ ಇಯರು? ಅಪ್ಕಮಿಂಗ್ ಇಯರ್ನ ಹಾಕ್ಕೊಳ್ತೀರಾ. ಸೊ ಇದನ್ನ ಕೂಡಿಸ್ಬೇಕು, ಇಷ್ಟು ಅಂಕಿಗಳನ್ನ ಕೂಡಿಸ್ಬೇಕು. ಅಂದ್ರೆ ಅರ್ಥ 25ನ ಕೂಡಿಸಿದ್ರೆ ಬರುತ್ತೆ 7, 10ನ ಕೂಡಿಸಿದಾಗ ಬರುತ್ತೆ 1, 2025ನ ಕೂಡಿಸಿದ್ರೆ ಬರುತ್ತೆ 9. ಸೊ 7, 1, 9 ಇಷ್ಟು ಕೂಡಿಸಿದಾಗ ಬರುತ್ತೆ 17. ಇದನ್ನ ಕೂಡ ಕೂಡಿಸ್ಬೇಕು, 1, 7 ಕೂಡಿಸಿದಾಗ ಬರುತ್ತೆ 8. ಸೊ ಅಂದ್ರೆ ಪರ್ಸನಲ್ ಇಯರ್ ಆಯ್ತು 8. ಪರ್ಸನಲ್ ಇಯರ್ ಆಯ್ತು 8. ಯಾರಿಗೆ? ಈ ಡೇಟ್ ಆಫ್ ಬರ್ತ್ ವ್ಯಕ್ತಿಗೆ ಪರ್ಸನಲ್ ಇಯರ್ ಆಯ್ತು 8. ಹೇಗ್ ಬಂತು ಈ 8 ಕ್ಯಾಲ್ಕುಲೇಷನ್? ಈ ಕ್ಯಾಲ್ಕುಲೇಷನ್ ಇಂದ ಬಂತು. ಓಕೆ, ಇನ್ನೊಂದು ಬಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಈ ತಾರೀಕು ಈ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಬಂದು 25/10/1984. ಕಂಡುಹಿಡಬೇಕಾಗಿರೋದು 2025ಗೆ. ಸೊ ಅದಕ್ಕೆ ಏನು ಮಾಡಿದೆ? ಹುಟ್ಟಿದ ವರ್ಷದಲ್ಲಿ ವರ್ಷವನ್ನು ತೆಗೆದುಬಿಟ್ಟು ಮುಂದಿನ ವರ್ಷ ಹಾಕ್ತೆ. ಯಾವ ವರ್ಷಕ್ಕೆ ಕಂಡುಹಿಡಬೇಕು ಆ ನಂಬರ್ನ ಹಾಕಬೇಕು. ಸೊ 2025 ಕಂಡುಹಿಡಬೇಕು, 2025ನ ಹಾಕಿದ್ವಿ. ಸೊ 25 ಹಾಗೆ ಹಾಕಿದ್ವಿ, 10ನೇ ತಿಂಗಳು ಹಾಗೆ ಹಾಕಿದ್ವಿ, 2025ನ ಹಾಕಿದ್ವಿ. ಇಷ್ಟನ್ನು ಕೂಡಿಸ್ಬೇಕು. 25 ಇಂದ 7 ಬರುತ್ತೆ, 10 ಇಂದ 1 ಬರುತ್ತೆ, 2025ನ 9 ಬರುತ್ತೆ. ಆ್ಯಂಡ್ ಎಲ್ಲವನ್ನ ಕೂಡಿಸ್ಬೇಕು. 7, 1, 9 ಕೂಡಿಸಿದಾಗ 17 ಆಯಿತು, 17ನ ಕೂಡಿಸಿದ್ರೆ ಆಯಿತು 8. ಸೊ ಪರ್ಸನಲ್ ಇಯರ್ ಆಯಿತು 8 ಈ ಒಂದು ಡೇಟ್ ಆಫ್ ಬರ್ತ್ ವ್ಯಕ್ತಿಗೆ. ಸೊ ಪರ್ಸನಲ್ ಇಯರ್ 8 ಇವರಿಗೆ ಏನು ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ಕಲಿಯೋದೆ ಪರ್ಸನಲ್ ಇಯರ್ನ ಮಹತ್ವ. ಡನ್. ಸೊ ಯೂನಿವರ್ಸಲ್ ಇಯರ್ 9 ಅದಿರುತ್ತೆ, ಬಟ್ ಅದಕ್ಕಿಂತ ಇನ್ನ ಡೀಪ್ ಆಗಿ ನಮ್ಗೆ ಇಂಪ್ಯಾಕ್ಟ್ ಕೊಡುತ್ತೆ ಈ ಪರ್ಸನಲ್ ಇಯರ್, ಬಿಕಾಸ್ ನಮ್ಮ ಡೇಟ್ ಆಫ್ ಬರ್ತ್ಗೆ ಇದು ಮ್ಯಾಚ್ ಆಗಂಥದ್ದು. ಕ್ಲಿಯರ್? ಅರ್ಥ ಆಯ್ತಾ? ಸೊ ಎಲ್ಲರೂ ಕ್ಯಾಲ್ಕುಲೇಷನ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ತಗೊಳ್ಳಿ, ಕ್ಲೀನಾಗಿ ಕ್ಯಾಲ್ಕುಲೇಷನ್ ಮಾಡಿ, ನಿಮ್ಮ ಹುಟ್ಟಿದ ದಿನಾಂಕದಲ್ಲಿ ಡೇಟ್ನ ಹಾಕ್ಕೊಳ್ಳಿ, ಮಂತ್ ಹಾಕ್ಕೊಳ್ಳಿ. ಮುಂದಿನ ವರ್ಷಕ್ಕೆ ಕಂಡಿಡ್ಬೇಕಲ್ವಾ? ಸೊ ಮುಂದಿನ ವರ್ಷ 2025ನ ಹಾಕ್ಕೊಳ್ಳಿ. ಅಷ್ಟನ್ನು ಕೂಡಿಸಿ ಸಿಂಗಲ್ ನಂಬರ್ ತೊಗೊಂಡು ಬನ್ನಿ. ಡಬಲ್ ಡಿಜಿಟ್ ಇರುತ್ತೆ, ಕೂಡಿಸಿ ಮತ್ತೆ ಅದನ್ನು 29 ಬಂತು ಅಂದ್ಕೊಳ್ಳಿ, ಎಕ್ಸಾಂಪಲ್ 11 ಆಗುತ್ತೆ. 11ನ ಮತ್ತೆ ಕೂಡಿಸಿ 2ಕ್ಕೆ ತರಬೇಕು, ಸಿಂಗಲ್ ನಂಬರ್ ತರಬೇಕು, ಸಿಂಗಲ್ ನಂಬರ್. ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ. ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ನಿಮ್ಮ ಪರ್ಸನಲ್ ಇಯರ್ ಬರ್ತಾ ಇದೆ ಅಂತ ಹೇಳಿ. ಇಫ್ ಯು ವಾಂಟ್ ವಿತ್ ಕ್ಯಾಲ್ಕುಲೇಷನ್ ಹಾಕಿ. Six, 8, 9, 1, 4, 6, 7. Nice, nice, nice. Very good, very good, very good. Very good. ನೋಡಿ, ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂನಿವರ್ಸಲ್ ವರ್ಷ ಅಂದಾಗ ಅದು ಜನರಲ್, ಅದು ಕಾಮನ್, ಅದು ಎಲ್ಲರಿಗೂ, ಹೋಲ್ ಗ್ಲೋಬಲ್ಗೆ, ಹೋಲ್ ಪ್ರಪಂಚಕ್ಕೆ. ಬಟ್ ಪರ್ಸ್ನಲ್ ಇಯರ್ ಅಂದಾಗ ನಿಮಗೆ ಅದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದು ಮ್ಯಾಚ್ ಆಗಂಥದ್ದು. ಸೊ ನಿಮಗೆ ತುಂಬ ಅನ್ವಯ ಆಗುತ್ತೆ. ವಾಟ್ ಎವರ್ ಇಟ್ ಈಸ್, ಗ್ಲೋಬಲ್ ಇಯರ್ ಏನೇ ಆಗಿರ್ಬೋದು, ಯೂನಿವರ್ಸಲ್ ಇಯರ್ ಏನೇ ಆಗಿರ್ಬೋದು, ಅದನ್ನು ಫಾಲೋ ಮಾಡಿ, ಇಲ್ಲ ಅಂತಲ್ಲ. ಅದು ಓವರ್ ಆಲ್ ಜನರಲ್ ಆಗಿ. ಬಟ್ ಇನ್ನು ಆಳವಾಗಿ ಡೀಪಾಗಿ ನೋಡ್ತೀವಿ ಅಂದಾಗ ನಿಮ್ಮ ಡೇಟ್ ಆಫ್ ಬರ್ತಿಂದ ಪರ್ಸ್ನಲ್ ಇಯರ್ ಯಾವ್ದು ಬರುತ್ತೆ ಅಂತ ನೋಡುವಂಥದ್ದು. ಸೊ ಅದನ್ನ ಇವಾಗ ಕಲ್ತ್ವಿ, ಪರ್ಸ್ನಲ್ ಇಯರ್ ಯಾವ್ದು ಬರುತ್ತೆ ಅಂತ ಹೇಳಿ. ಸೊ ಈಗ ಈ 3 ದಿನಗಳಲ್ಲಿ ಈಚ್ ಪರ್ಸ್ನಲ್ ಇಯರ್ ಬಂದಾಗ ಹೇಗಿರುತ್ತೆ, ಆ್ಯಂಡ್ ನಿಮ್ದು ಯಾವುದು ಪರ್ಸ್ನಲ್ ಇಯರ್ ಇದೆ, ಅದಕ್ಕೆ ಏನು ಬೆನಿಫಿಟ್ಸು, ಏನು ಪ್ಲಸ್ ಪಾಯಿಂಟ್ಸು, ಏನು ನೆಗೆಟಿವ್ಸು, ಅದಕ್ಕೆ ಏನು ರೆಮಿಡಿ ಮಾಡಬೇಕು ಅನ್ನೋದ ಕಲಿಯೋಣ. ಓಕೆ, ಡನ್. ಸೊ ಏನು ಮಾಡ್ತೀರಾ, ಇದೆಲ್ಲ ತಿಳ್ಕೊಂಡು ಇದನ್ನು ಲೈಫಲ್ಲಿ ಅಳವಡಿಸ್ಕೊಳ್ತೀರಾ, ರಿಸಲ್ಟ್ಸ್ ಪಡಿತೀರಾ, ಆ್ಯಂಡ್ ಮುಂದೆ ಶೇರ್ ಮಾಡ್ತೀರಾ. ಹಾಗೆ ಈ ಒಂದು ಕ್ಲಾಸ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂದರೆ ಇನ್ನೊಂದು 10 ಜನಕ್ಕೆ ಶೇರ್ ಮಾಡ್ತೀರಾ, ಸ್ಪ್ರೆಡ್ ಮಾಡ್ತೀರಾ. ಡನ್. ಸೊ ಲೆಟ್ಸ್ ಸ್ಟಾರ್ಟ್.
ಸ್ನೇಹಿತರೆ, ಶುರು ಮಾಡ್ತೀವಿ ಪರ್ಸನಲ್ ಇಯರ್ 1 ಇಂದ. ಪರ್ಸನಲ್ ಇಯರ್ 1 ಬರ್ಕೊಳ್ಳಿ. ಪರ್ಸನಲ್ ಇಯರ್ 1. ಪರ್ಸನಲ್ ಇಯರ್ 1 ಯಾರ್ದೆಲ್ಲ ಪರ್ಸನಲ್ ಇಯರ್ 1 ಬರ್ತಾ ಇದೆ ಚಾಟ್ ಬಾಕ್ಸ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ, ಕಮೆಂಟ್ಸ್ ಅಲ್ಲಿ ಹಾಕಿ. ಪರ್ಸನಲ್ ಇಯರ್ 1 ಬಂದಂತವರೆಲ್ಲ 1 1 1 1 1 ಮೀ 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 1 1 1 1 ಹಾಕಿ. ಸೊ ಪರ್ಸನಲ್ ಇಯರ್ 1 ಅಂದ್ರೆ ಇಟ್ಸ್ ಅ ಇಯರ್ ಆಫ್ ಸನ್. ಸನ್, ಸೂರ್ಯನ ವರ್ಷ. ಬರ್ಕೊಳ್ಳಿ, ಇಟ್ಸ್ ಅ ಇಯರ್ ಆಫ್ ಸನ್. ಸೊ ಆಲ್ರೆಡಿ ನ್ಯೂಮರಾಲಜಿ ಮಾಸ್ಟರ್ ಕೋರ್ಸ್ ಕಲ್ತಿರೋಂಥವ್ರು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರುತ್ತೆ ಇದರ ಮಹತ್ವ ಎಲ್ಲ ಏನು ಅಂತ ಹೇಳ್ಬಿಟ್ಟು. ಬಟ್ ಜನರಲ್ ಆಗಿ ಯಾರಿನ್ನ ಕಲ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಪರ್ಸನಲ್ ಇಯರ್ 1 ಅಂದಾಗ ಏನು ಅಂತ ಹೇಳಿ. ಸ್ನೇಹಿತರೆ, ಎಲ್ಲ ಮುಗ್ದಾದ ಮೇಲಿಂದ ಏನಾಗತ್ತೆ? ಸೂರ್ಯೋದಯ ಆಗತ್ತೆ ಅಲ್ವಾ? ಸೂರ್ಯೋದಯ ಆದಾಗ ಎಲ್ಲವೂ ಶುರು ಆಗತ್ತೆ ಅಲ್ವಾ? ಎಲ್ಲ ಪ್ರಾಣಿ ಪಕ್ಷಿಗಳು ಎದ್ದೇಳುತ್ತೆ, ಮರ ಗಿಡಗಳು ಎಲ್ಲ ಚಿಲಿಪಿಲಿ ಎಲ್ಲನೂ ಶುರು ಆಗುತ್ತೆ. ಅಂದ್ರೆ ಪರ್ಸನಲ್ ಇಯರ್ 1 ಅಂದಾಗ ಇಟ್ಸ್ ಅ ಇಯರ್ ಆಫ್ ಬಿಗಿನಿಂಗ್, ನ್ಯೂ ಬಿಗಿನಿಂಗ್. ಇಟ್ಸ್ ಅ ಇಯರ್ ಆಫ್ ಗ್ರೋತ್. ಇಟ್ಸ್ ಅ ಇಯರ್ ಆಫ್ ಸಕ್ಸಸ್, ಅಚೀವ್ಮೆಂಟ್ ನ ವರ್ಷ ಇದು. ಎಸ್, ಹೌದು. ಪರ್ಸನಲ್ ಇಯರ್ 1 ಅಂದ್ರೆ ಅರ್ಥ ಈ ವರ್ಷ ಹೊಸ ಶುರು, ಹೊಸ ಬಿಗಿನಿಂಗ್, ಸಕ್ಸಸ್ನ ವರ್ಷ, ಗ್ರೋತ್ನ ವರ್ಷ, ಅಚೀವ್ಮೆಂಟ್ನ ವರ್ಷ. ಸೊ ಸೂರ್ಯ ಏನು ಕೊಡ್ತಾನೆ? ಸೂರ್ಯನಿಂದ ಎಲ್ಲ ಶುರು ಆಗೋದು. ಸೊ 1 ಇಂದ ಎಲ್ಲ ಶುರು ಆಗತ್ತೆ. ಸೊ ಶುರು ಆಗಂತ ವರ್ಷ ಇದು. ಸೊ ಈ ವರ್ಷದಲ್ಲಿ ಯಾರ್ಯಾರೆಲ್ಲ ಪರ್ಸನಲ್ ಇಯರ್ 1 ಇದೆ ಅಂದ್ರೆ ಅರ್ಥ ನಿಮ್ಗೆಲ್ಲರಿಗೂ ಎಸ್, ಬಲ್ಲೆ ಬಲ್ಲೆ. ಓಕೆ, ಪರ್ಸನಲ್ ಇಯರ್ 1 ಬಂದವ್ರಿಗೆಲ್ಲರಿಗೂ ವಂಡರ್ಫುಲ್ ವರ್ಷ ಆಗಿರುತ್ತೆ. ಬಿಕಾಸ್ ಈ ವರ್ಷ ನೀವು ಅನ್ಕೊಂಡಿದ್ನೆಲ್ಲ ಸಾಧಿಸ್ಬೋದು, ಎಫರ್ಟ್ ಹಾಕಿದಷ್ಟು ಸಕ್ಸಸ್ನ ಪಡಿಬೋದು, ಬೆಳವಣಿಗೆನ ನೋಡ್ಬೋದು. ಇಟ್ಸ್ ಅ ರೈಟ್ ಟೈಮ್ ಫಾರ್ ಯು. ನಿಮ್ಗೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಹೊಸ ಜಾಬ್ಗೆ ಶಿಫ್ಟ್ ಆಗಬೇಕು, ನೆಕ್ಸ್ಟ್ ಲೆವೆಲ್ ಹೋಗಬೇಕು, ಇನ್ನೊಂದೇನೋ ಶುರು ಮಾಡಬೇಕು, ಸಮಥಿಂಗ್ ಯು ವಾಂಟ್ ಟು ಸ್ಟಾರ್ಟ್. ಈ ವರ್ಷ ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ ನಿಮಗೆ, ತುಂಬ ಒಳ್ಳೆ ಸಪೋರ್ಟ್. ನೋಡಿ, ಎಲ್ಲ ನಂಬರ್ ಬಗ್ಗೆನೂ ಕಲಿಯೋಣ. 1 to 9 ನಂಬರ್ಸ್, ಎಲ್ಲ ನಂಬರ್ ಬಗ್ಗೆನೂ ಕಲಿಯೋಣ. ತಾಳ್ಮೆಯಿಂದ ಕೇಳ್ತಾ ಹೋಗಿ. ನಿಮ್ಮ ನಂಬರ್ ಬರೋವರೆಗೂ ವೆಯ್ಟ್ ಮಾಡಿ. ಆಗ್ತಾ ಇದೆಯಾ? ಲರ್ನ್ ಆಲ್ ದ ನಂಬರ್ಸ್. ಸೊ ಪರ್ಸನಲ್ ಇಯರ್ 1 ಬಂದಂಥವ್ರಿಗೆ ಈ ವರ್ಷ ತುಂಬಾನೇ ಗ್ರೋತು, ಸಕ್ಸಸ್ಸು, ಅಚೀವ್ಮೆಂಟ್ಸ್ ಎಲ್ಲ ನೋಡುವಂಥ ವರ್ಷ ಆಗಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು? ತುಂಬಾನೇ ಪ್ಲ್ಯಾನಿಂಗು, ಪ್ರಿಪ್ರೇಷನ್ ಮಾಡ್ಕೋಬೇಕು. ಈ ವರ್ಷ ನೀವು ಎಷ್ಟು ಗುರಿ ಇಟ್ಕೊಳ್ತೀರೋ ಅಷ್ಟು ಬೇಕಾದ್ರೆ ಪುಷ್ ಮಾಡಿ ನೀವು ಅಚೀವ್ ಮಾಡ್ಬೋದು. ಹಲೋ, ಕೇಳಿಸ್ಕೊಳ್ಳಿ. ಪರ್ಸನಲ್ ಇಯರ್ 1 ಇರೋರು, ಈ ವರ್ಷ ನೀವು ಎಷ್ಟು ದೊಡ್ಡ ಗುರಿ ಇಟ್ಕೊಂಡ್ರು ಬೇಕಾದ್ರೆ ಅಷ್ಟು ಪುಷ್ ಮಾಡಿ ನೀವು ಅದನ್ನ ಅಚೀವ್ ಮಾಡ್ಬೋದು. ಎಸ್, ಬಿಲೀವ್ ಮಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ಈ ವರ್ಷ ನಂದು ಪರ್ಸನಲ್ ಇಯರ್ 1 ಆಗಿತ್ತು. ಆ್ಯಂಡ್ ಐ ವರ್ಕ್ಡ್ ಹಾರ್ಡ್ ಲೈಕ್ ಎನಿಥಿಂಗ್. ಈ ವರ್ಷ ಅಷ್ಟೇ ಎಫರ್ಟ್ ಹಾಕಿದೆ. ಬಿಕಾಸ್ ನೋಡಿ, ಪರ್ಸನಲ್ ಇಯರ್ ಮತ್ತೆ 1 ಬರ್ಬೇಕಾದ್ರೆ ಇನ್ನೊಂದು 9 ವರ್ಷ ಕಾಯ್ಬೇಕು ನೀವೆಲ್ಲರೂ. ನಾನು ಇವಾಗ 9 ವರ್ಷ ಕಾಯ್ಬೇಕಲ್ವಾ? ಸೊ ಪರ್ಸನಲ್ ಇಯರ್ 1 ಬಂದಿದೆ ಅಂದರೆ ಅರ್ಥ ಇಟ್ಸ್ ಒಂದೊಂದು ನಿಮಿಷ ಕೂಡ ನಿಮ್ಗೆ ತುಂಬ ಇಂಪಾರ್ಟೆಂಟು. ಡು ನಾಟ್ ವೇಸ್ಟ್ ಇಟ್. ಪರ್ಸನಲ್ ಇಯರ್ 1 ಇಂದ ಆದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಇಟ್ಸ್ ಅ ಇಯರ್ ಆಫ್ ಸಕ್ಸಸ್. ನೀವೇನು ಮಾಡಿದ್ರು ಸಕ್ಸಸ್ನ ನೋಡ್ಬೋದು, ಬೆಳವಣಿಗೆ ನೋಡ್ಬೋದು, ಅಚೀವ್ಮೆಂಟ್ ನೋಡ್ಬೋದು. ಸೊ ಪ್ಲ್ಯಾನಿಂಗ್ ಮಾಡಿ, ಎಫರ್ಟ್ ಹಾಕಿ, ಡೇರಿಂಗ್ ಆಗಿ, ಆ್ಯಂಡ್ ಟೇಕ್ ಚಾಲೆಂಜಸ್. ನಿಮ್ಮ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಿ, ಆವಾಗ ತುಂಬ ಬೆಳವಣಿಗೆ ನೋಡ್ತೀರಾ. ರೈಟ್? ಪಾಸಿಟಿವ್ಸ್ ಏನು ನೋಡ್ತೀರಾ ಅಂದರೆ, ಪರ್ಸನಲ್ ಇಯರ್ 1 ಬಂದಾಗ ಈ ವರ್ಷದಲ್ಲಿ ನೀವು ಏನೆಲ್ಲ ಮಾಡ್ಬೋದು ನೋಡಿ. ಯಾರ್ಯಾರಿಗೆಲ್ಲ ಮನೆ ಕಟ್ಟಬೇಕಂತಿದೆ ಮನೆ ಕಟ್ಬೋದು,
ಏನಾದ್ರು ಬೈ ಮಾಡ್ಬೇಕಂದ್ರೆ ಬೈ ಮಾಡ್ಬೋದು, ಹೊಸ ಪ್ರಾಜೆಕ್ಟ್ಸ್ನ ಶುರು ಮಾಡ್ಬೋದು, ಹೊಸ ಸಂಬಂಧಗಳನ್ನ ಪಡ್ಕೋಬೋದು, ಹೊಸ ಅವಕಾಶಗಳನ್ನ ನೀವು ಪಡ್ಕೋಬೋದು. ಯು ಕ್ಯಾನ್ ಸಿ ಮಲ್ಟಿಪಲ್ ಇಂಪ್ರೂವ್ಮೆಂಟ್ಸ್ನ ನೋಡ್ಬೋದು ನಿಮ್ಮಲ್ಲಿ. ಹೊಸ ಜಾಬ್ ಸಿಗ್ಬೇಕಾ, ಜಾಬ್ಗೆ ಟ್ರೈ ಮಾಡ್ಬೋದು. ಪ್ರಮೋಷನ್ ಆಗ್ಬೇಕಾ, ಪ್ರಮೋಷನ್ ಸಿಗ್ಬೋದು. ಅಂದ್ರೆ ದ ಮೋರ್ ಎಫರ್ಟ್ ದ ಮೋರ್ ರಿಸಲ್ಟ್. ಫಾರ್ಮುಲಾ ಏನು? ದ ಮೋರ್ ಎಫರ್ಟ್ ದ ಮೋರ್ ರಿಸಲ್ಟ್. ಯಾರು ಕಡಿಮೆ ಎಫರ್ಟ್ ಹಾಕ್ತಾರೋ ಅವರು ಪರ್ಸನಲ್ ಇಯರ್ 1 ವೇಸ್ಟ್ ಮಾಡ್ಕೊಂಡಂಗೆ ಅರ್ಥ. ಓಕೆ, ಸೊ ಟೇಕ್ ಸ್ಟೆಪ್ಸ್ ತಗೊಳ್ಳಿ, ಆಕ್ಷನ್ಸ್ ತಗೊಳ್ಳಿ, ಅಚೀವ್ ಮಾಡ್ಕೊಳ್ಳಿ. ಸರಿನಾ? ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಬೆನಿಫಿಟ್. ಪಾಸಿಟಿವ್ಸ್ ಏನ್ ನೋಡ್ತೀರಾ ಈ ವರ್ಷದಲ್ಲಿ? ಬರ್ಕೊಳ್ಳಿ. ಪರ್ಸನಲ್ ಇಯರ್ 1 ಇದ್ದವ್ರಿಗೆ ಪಾಸಿಟಿವ್ಸ್ ಏನ್ ನೋಡ್ತೀರಾ? ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ ಈ ವರ್ಷ ನಿಮಗೆ. ಸಖತ್ ಐಡಿಯಾಸ್ ಬರುತ್ತೆ. ಮೈಂಡ್ ಕ್ರಿಯೇಟಿವ್ ಆಗಿ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಇದು ಮಾಡ್ಲಾ, ಅದು ಮಾಡ್ಲಾ, ರಿಸ್ಕ್ ತಗೊಳ್ಳೋಣ ಅಂತ ಅನ್ಸುತ್ತೆ, ತಗೊಳ್ಳಿ. ರಿಸ್ಕ್ ತಗೊಳ್ಳಿ. ಚಾಲೆಂಜ್ ತಗೊಳ್ಳೋಣ ಅಂತ ಅನ್ಸುತ್ತೆ, ತಗೊಳ್ಳಿ. ಅವಕಾಶಗಳು ಸಿಗುತ್ತೆ. ಹಲೋ, ಪರ್ಸನಲ್ ಇಯರ್ 1 ಬಂದಾಗ ಅವಕಾಶಗಳು ಸಿಗುತ್ತೆ. ಅವಕಾಶಗಳನ್ನ ಬಳಸ್ಕೊಳ್ಳಿ. ಎನರ್ಜಿ ಇರುತ್ತೆ, ತುಂಬಾನೇ ಎನರ್ಜಿ ನೋಡ್ತೀರಾ. ಮಾಡಬೇಕು, ತುಂಬಾ ಎಫರ್ಟ್ ಹಾಕಬೇಕು, ಮಾಡಬೇಕು, ಅಚೀವ್ ಮಾಡ್ಬೇಕು ಅಂತೇಳಿ ಮನ್ಸು ಎಳೆಯುತ್ತೆ. ಸೊ ಫೋಕಸ್ ಇಸ್ ಆನ್ ಆಲ್ ಅಬೌಟ್ ಅಚೀವ್ಮೆಂಟ್ ಕಡೆಗೆ ಮನ್ಸು ಎಳೆಯುತ್ತೆ. ಮಾಡಿ, ಒಳ್ಳೇದು ಅಲ್ವಾ? ಪರ್ಸನಲ್ ಇಯರ್ 1 ಬಂದಾಗ ನಿಮ್ದಾಗಿಸ್ಕೋಬೇಕು. ಎಸ್, ಮಾಡ್ತೀರಾ? ಎಷ್ಟು ಜನ ಯೂಸ್ ಮಾಡ್ಕೊಳ್ತೀರಾ ಪರ್ಸನಲ್ ಇಯರ್ನ? ನಾನಂತೂ ಯೂಸ್ ಮಾಡ್ಕೊಂಡೆ ಈ ವರ್ಷ, ವಂಡರ್ಫುಲ್ ಆಗಿ ಬಳಸ್ಕೊಂಡೆ. ಎಷ್ಟು ಜನ ಬಳಸ್ಕೊಳ್ತೀರಾ? ನಿಮ್ದಾಗಿಸ್ಕೊಳ್ತೀರಾ? ಅಚೀವ್ ಮಾಡ್ತೀರಾ? ಎಸ್. ಸೊ ಸೇಮ್ ವೇ ನಾನು ಲಾಸ್ಟ್ ಇಯರ್ ಅಲ್ಲೂ ಹೇಳಿದ್ದೆ, ಪರ್ಸನಲ್ ಇಯರ್ 1 ಬರ್ತಾ ಇದೆ ನೆಕ್ಸ್ಟ್ ವರ್ಷ ನನಗೆ ಅಂತ. ಐ ಬಿ ವೇಟಿಂಗ್, ಐ ಆಮ್ ವೇಟಿಂಗ್, ಐ ಮೇಕ್ ಇಟ್ ಬಿಗ್ ಅಂತ ಹೇಳ್ಬಿಟ್ಟು. ಸೊ ಐ ಮೇಡ್ ಇಟ್ ದಿಸ್ ಇಯರ್. ಓಕೆ, ಐ ಮೇಡ್ ಇಟ್ ದಿಸ್ ಇಯರ್. ಸೊ ನೆಗೆಟಿವ್ ಸೈಡ್ ಏನ್ ನೋಡ್ತೀರಾ? ಪರ್ಸನಲ್ ಇಯರ್ 1 ಬಂದಾಗ ನಿಮ್ಮಲ್ಲಿ ಏನ್ ನೋಡ್ಬೋದು? ಸ್ವಲ್ಪ ನೆಗೆಟಿವ್ ಸೈಡ್. ಒಂದು ಈಗೋ ನೋಡ್ಬೋದು ನಿಮ್ಮಲ್ಲಿ. ನಾನು ಮಾಡಿದೆ, ನನ್ನಿಂದಾನೆ ನನಗೆ ಸಿಗಬೇಕು, ನಂದೇ ಇಂಪಾರ್ಟೆಂಟ್ ಅನ್ನೋ ಥರ ಸ್ವಲ್ಪ ಈಗೋ ಕ್ಲಾಶಸ್ ನೋಡ್ಬೋದು ನೀವು. ಸ್ವಲ್ಪ ಸೆಲ್ಫಿಶ್ನೆಸ್ ನೋಡ್ಬೋದು. ಸ್ವಲ್ಪ ಕೋಪ, ಆವೇಶ, ಅಗ್ರೆಷನ್ ಈ ಥರ ಎಲ್ಲ ನೋಡ್ಬೋದು. ಸೊ ಇದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ಓಕೆ, ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಅಂದರೆ ಅರ್ಥ, ನೆಗೆಟಿವ್ ಸೈಡ್ ಅಂದರೆ ಅರ್ಥ ಏನು? ಸಿಂಪಲ್. ಈಗ ನೋಡಿ, ರೋಡಲ್ಲಿ ಹೋಗಬೇಕಾದ್ರೆ ಚಿಹ್ನೆಗಳು, ಸೈನ್ ಬೋರ್ಡ್ಸ್ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ? ಮುಂದೆಗಡೆ ಟರ್ನಿಂಗ್ ಇದೆ, ಹೇರ್ ಪಿನ್ ಬೆಂಡ್ ಇದೆ, ಕೇರ್ಫುಲ್ ಅಂತ ಸೈನ್ ಬೋರ್ಡ್ ಹಾಕಿರ್ತಾರೆ. ಅವಾಗ ಏನು ಮಾಡ್ತೀರಾ ನೀವೆಲ್ಲ? ಸ್ಲೋ ಡೌನ್ ಮಾಡ್ಕೊಳ್ತೀರಾ ಗಾಡಿನ ಅಲ್ವಾ? ಹಂಪ್ಸ್ ಇದೆ, ಸ್ಕೂಲ್ ಏರಿಯಾ, ಮಕ್ಳು ಓಡಾಡೋ ಏರಿಯಾ, ಸ್ಲೋ ಡೌನ್ ಅಂತ ಹಾಕಿರುತ್ತೆ. ಅಂದ್ರೆ ಏನು ಮಾಡ್ತೀರಾ ಅವಾಗ? ಸ್ಲೋ ಡೌನ್ ಮಾಡು ಅಂದರೆ ಪ್ರಿಪೇರ್ ಆಗ್ತೀರಾ, ಮೆಂಟಲಿ ಪ್ರಿಪೇರ್ ಆಗಿ. ಓ, ಇಲ್ಲಿ ಟರ್ನಿಂಗ್ ಇದೆಯಪ್ಪ, ಸ್ಲೋ ಮಾಡ್ಕೋ, ಮೆಂಟಲಿ ಪ್ರಿಪೇರ್ ಆಗ್ತೀರಾ. ಸೊ ಪ್ರಿಪೇರ್ ಆಗಿಲ್ಲ, ನೋಡಿಲ್ಲ, ಸೈನ್ ಬೋರ್ಡ್ ಇಲ್ಲ ಅಂದ್ರೆ ಏನಾಗುತ್ತೆ? ಹೋಗ್ತೀರಾ, ಅದೇ ಸ್ಪೀಡಲ್ಲಿ ಹೋಗ್ತೀರಾ, ಕಂಟ್ರೋಲ್ ಸಿಗಲ್ಲ, ಇದಾಗುತ್ತೆ. ಸೊ ಅದೇ ಥರ ನೆಗೆಟಿವ್ ಸೈಡ್ನ ಪ್ರಿಪ್ರೇಷನ್ ನಿಮಗೆ ಈ ವರ್ಷ ಈ ಎಲ್ಲ ಒಂದು ಕ್ವಾಲಿಟೀಸ್ನ ನೀವು ನೋಡ್ಬೋದು ಅಂತ ಹೇಳಿ ನೆಗೆಟಿವ್ ಸೈಡಲ್ಲಿ. ಸೊ ಅದು ಬರ್ತಾ ಇದೆ ಅಂದರೆ ಪ್ರಿಪೇರ್ ಆಗಿರಿ, ಅದಕ್ಕೆ ಅವಕಾಶ ಕೊಡಬೇಡಿ ಅಷ್ಟೇ. ಓಕೆ, ಡೋಂಟ್ ಬಿಕಮ್ ಈಗೋಯಿಸ್ಟಿಕ್ ಆರ್ ಡೋಂಟ್ ಬಿ ಸೆಲ್ಫಿಶ್, ಡೋಂಟ್ ಬಿ ಲೈಕ್ ಕೋಪದಲ್ಲಿ ಮುಳುಗೋಗೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಡನ್. ಸೊ ಪರ್ಸನಲ್ ಇಯರ್ 1 ಇರೋರಿಗೆ ಏನು ರೆಮಿಡೀಸ್ ಮಾಡ್ಬೋದು ಸರ್ ಈ ವರ್ಷ? ಏನು ರೆಮಿಡೀಸ್ ಮಾಡ್ಬೋದು? ಪ್ರತಿದಿನ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ, ಸೂರ್ಯನ ಆಶೀರ್ವಾದ ಪಡ್ಕೊಳ್ಳಿ, ವಿಷ್ಣುವಿನ ಆರಾಧನೆ ಮಾಡಿ, ಸೂರ್ಯ ನಮಸ್ಕಾರ ಅಂದರೆ ಯೋಗದಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಾರಲ್ಲ, ಅದು ಮಾಡ್ಬೋದು. ಸೂರ್ಯನಿಗೆ ಜಲಾರ್ಗೆ ಕೊಡ್ಬೋದು ನೀವು. ತಂದೆಗೆ ಬ್ಲೆಸ್ಸಿಂಗ್ಸ್, ತಂದೆ ಹತ್ರ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ನೋಡಿ, ನಿಮ್ಮ ತಂದೆಯ ಸ್ಥಾನದಲ್ಲಿ ಯಾರೇ ಇರ್ಬೋದು, ಅವ್ರ ಹತ್ರನೂ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಅಥವಾ ತಂದೆ ಇದ್ದಾರೆ ಅಂದರೆ ತಂದೆ ಹತ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಸರಿ, ತಂದೆ ಇಲ್ಲ ಸರ್, ಅಪ್ಪ ಇಲ್ಲ, ಏನು ಮಾಡಲಿ? ಅವ್ರ ಫೋಟೋ ಇರುತ್ತೆ, ಅವ್ರ ಫೋಟೋ ಹತ್ರ ನಿಂತ್ಕೊಂಡು ಪ್ರೇ ಮಾಡ್ಕೊಳ್ಳಿ, ಮನ್ಸಾರೆ ಅವ್ರ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಳಿ. ತುಂಬಾ ಒಂದು
ಒಳ್ಳೇದಾಗತ್ತೆ. ಕರಿಯರಲ್ಲಿ ಬೆಳವಣಿಗೆ ನೋಡ್ಬೋದು ಈ ವರ್ಷ ನೀವು. ಪರ್ಸನಲ್ ಇಯರ್ 1 ವ್ಯಕ್ತಿಗಳು. ಓಕೆ, ವಿಷ್ಣು ಸಹಸ್ರನಾಮ ಚಾಂಟ್ ಮಾಡ್ಬೋದು, ಕೇಳಿಸ್ಕೋಬಹುದು ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು. ಸೂರ್ಯನ ಟೆಂಪಲ್ ಅಂದ್ರೆ ವಿಷ್ಣುವಿನ ಟೆಂಪಲ್ಗೂ ವಿಸಿಟ್ ಮಾಡಿ. ಎಲ್ಲ ಮಾಡಿ, ಒಳ್ಳೇದಾಗ್ಲಿ ನಿಮಗೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಪರ್ಸನಲ್ ಇಯರ್ 1 ಪೀಪಲ್. ಓಕೆ, ಆಲ್ ದ ವೆರಿ ಬೆಸ್ಟ್ ಫಾರ್ ಪರ್ಸನಲ್ ಇಯರ್ 1 ಪೀಪಲ್. ಸೊ ಅಚೀವ್ ಮಾಡಿ, ಸಾಧನೆ ಮಾಡಿ. ಲೆಟ್ ಮಿ ನೋ ದ ರಿಸಲ್ಟ್ಸ್. ಡನ್. ಹೋಲ್ ವರ್ಷ ನಿಮ್ಮ ಕೈಲಿದೆ, ಹೋಲ್ ವರ್ಷ ನಿಮ್ಮ ಕೈಲಿದೆ. ಆಲ್ ದ ವೆರಿ ಬೆಸ್ಟ್. ಮುಂದಕ್ಕೆ ಹೋಗೋಣ. ಪರ್ಸನಲ್ ಇಯರ್ 2. ಪರ್ಸನಲ್ ಇಯರ್ 2. ಪರ್ಸನಲ್ ಇಯರ್ 2 ಅಂದಾಗ ಮೂನ್ ಇಯರ್, ಚಂದ್ರನ ವರ್ಷ. ಚಂದ್ರನ ವರ್ಷ. ನಿಮ್ಮ ಪರ್ಸನಲ್ ಇಯರ್ 2 ಬರ್ತಾ ಇದೆಯಾ? ಲೆಟ್ ಮಿ ನೋ 2 ಅಂತ ಹಾಕಿ. ಎಸ್, ಬರ್ಕೊಳ್ಳಿ. ಪರ್ಸನಲ್ ಇಯರ್ 2 ಮೂನ್ ಅಂದಾಗ ಚಂದ್ರ. ಚಂದ್ರ ಏನು? ಶಾಂತ ಸ್ವಭಾವ. ಸೊ ಈ ವರ್ಷ ಪರ್ಸನಲ್ ಇಯರ್ 2 ಅಂದ್ರೆ ಯು ಕ್ಯಾನ್ ಸಿ ಲಾಟ್ ಆಫ್ ಕಾಮ್ನೆಸ್ ನಿಮ್ಮಲ್ಲಿ. ಶಾಂತ ಸ್ವಭಾವ, ಸೌಮ್ಯ ಸ್ವಭಾವ, ತಾಳ್ಮೆಯಿಂದ ಇರೋದು, ಕೂಲ್ ಆಗಿರೋದು. ತಾಯಿಯ ನೇಚರ್. ತಾಯಿ ಯಾವ ಥರ? ಎಲ್ಲರಿಗೂ ಹೆಲ್ಪ್ ಮಾಡ್ತಾ, ಸಾಂತ್ವನ ಮಾಡ್ತಾ, ಕೋಆಪರೇಟ್ ಮಾಡ್ತಾ. ಸೊ ಪರ್ಸನಲ್ ಇಯರ್ 2 ಬಂದಂಥವ್ರು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತೀರ ಈ ವರ್ಷ. ಫ್ಯಾಮಿಲಿಗೆ ಸಮಯ ಕೊಡೋದು, ಸಂಬಂಧಗಳಿಗೆ ಸಮಯ ಕೊಡೋದು, ಸಂಬಂಧಗಳಿಗೆ ಬೆಲೆ ಕೊಡೋಂಥದ್ದು. ಓಕೆ, ಸೊ ಜನರಲಿ ಪರ್ಸನಲ್ ಇಯರ್ 2 ಅಂದಾಗ ಇಟ್ ಈಸ್ ಸಮಥಿಂಗ್ ನಾಟ್ ಲೈಕ್ ಪರ್ಸನಲ್ ಇಯರ್ 1 ತರ ಜುಪ್ ಅಂತೇಳಿ ಬೆಳವಣಿಗೆ ಚೇಂಜಸ್ ಈ ಥರ ಎಲ್ಲ ನೋಡಲ್ಲ. ಪರ್ಸನಲ್ ಇಯರ್ 2 ಇದ್ದಾಗ ಸ್ಲೋ ಅಂಡ್ ಸ್ಟಡಿಯಾಗಿ ನೋಡ್ತೀರಾ. ಒಂದೇ ಲೆವೆಲಲ್ಲಿ ಸ್ಲೋ ಅಂಡ್ ಸ್ಟಡಿಯಾಗಿ ನೋಡ್ತೀರಾ. ಲೈಫ್ ಸ್ಲೋ ಅಂಡ್ ಸ್ಟಡಿ. ಓಕೆ, ವೆರಿ ಇಮೋಷನಲ್ ವರ್ಷ ಆಗಿರುತ್ತಿದ್ದು. ಸಖತ್ತು ಒಂದು ರಿಲೇಶನ್ಶಿಪ್ಪು, ಕೇರಿಂಗು, ಫೀಲಿಂಗ್ಸ್ನ ವರ್ಷ ಆಗಿರುತ್ತೆ. ಫ್ಯಾಮಿಲಿಯ ಕಡೆ ಟೈಮ್ ಕೊಡ್ತೀರಾ, ಕೊಡಿ. ಯು ಕ್ಯಾನ್ ಸಿ ಪರ್ಸನಲ್ ಇಯರ್ 2 ಬಂದಾಗ ಇಂಟ್ಯೂಷನ್ನ ನೋಡ್ತೀರಾ ತುಂಬ ನಿಮ್ಮಲ್ಲಿ. ಹೀಲ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಸಮಯ. ಹೀಲ್ ಅಂದ್ರೆ ಏನು? ಗುಣಮುಖ ಆಗಂಥದ್ದು. ಯು ವಾಂಟ್ ಟು ಹೀಲ್ ಸಮಥಿಂಗ್. ನಿಮ್ಮ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆರ್ ಸಮ್ ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಪರ್ಸನಲ್ ಇಯರ್ 2 ಬಂದಾಗ. ಹಾಗೆ 2 ಅಂದರೆ ಮೂನ್, ಚಂದ್ರ, ಮದುವೆ ಕಾರಕ. ಸೊ ಯಾರಿಗೆಲ್ಲ ಮದುವೆ ಆಗಬೇಕು, ಇನ್ ಕೇಸ್ ಪರ್ಸನಲ್ ಇಯರ್ 2 ಬರ್ತಾ ಇದೆ ಅಂದರೆ ಒಳ್ಳೆ ಸಮಯ ಈ ವರ್ಷ ನಿಮಗೆ ಮದುವೆ ಆಗಲಿಕ್ಕೆ. ಮುನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಚಾನ್ಸಸ್ ಫಾರ್ ಮ್ಯಾರೇಜ್. ಓಕೆ, ಸೊ ಪರ್ಸನಲ್ ಇಯರ್ 2 ಬರ್ತಾ ಇದೆ ಅಂದ್ರೆ ಅರ್ಥ ನೋಡಿ, ಇಮೋಷ್ನಲಿ ಏನಾಗಿರ್ತೀರಾ? ಇಮೋಷ್ನಲಿ ಡಿಸ್ಟರ್ಬ್ ಇರ್ತೀರ, ಸ್ವಲ್ಪ ಇಮೋಷ್ನಲ್ ವರ್ಷ. ಸೊ ಇಮೋಷ್ನಲ್ ಇದ್ದಾಗ ಡಿಸಿಷನ್ಸ್ ತಗೊಳಕ್ ಕಷ್ಟ ನೀವು ಅಲ್ವಾ. ಡಿಸಿಷನ್ಸ್ ಮೇ ಗೋ ರಾಂಗ್. ಅದಕ್ಕೆ ತಾಳ್ಮೆ ಇರಬೇಕು. ಪರ್ಸನಲ್ ಇಯರ್ 2 ಬಂದಾಗ ಡು ನಾಟ್ ಟೇಕ್ ಸಮ್ ನ್ಯಾಸ್ಟಿ ಡಿಸಿಷನ್ಸ್ ತಗೊಳಕ್ ಹೋಗಬೇಡಿ. ಯೋಚನೆ ಮಾಡಿ ನಿರ್ಧಾರಗಳನ್ನ ಮಾಡಬೇಕು. ತಾಳ್ಮೆಯಿಂದ ನಿರ್ಧಾರಗಳನ್ನ ತಗೋಬೇಕು. ಕ್ಯಾಲ್ಕುಲೇಟ್ ಮಾಡಿ ನಿರ್ಧಾರಗಳನ್ನ ತಗೋಬೇಕು. ಕೇರ್ಫುಲ್ ಆಗಿ ನಿರ್ಧಾರಗಳನ್ನ ತಗೊಳ್ಬೇಕು. ಪೇಷನ್ಸ್ ಇಸ್ ದ ಕೀ. ಕ್ಲಿಯರ್? ಪಾಸಿಟಿವ್ಸ್ ಏನು ನೋಡ್ತೀರಾ ಪರ್ಸನಲ್ ಇಯರ್ 2 ಬಂದಾಗ? ಬರ್ಕೊಳ್ಳಿ. ತುಂಬ ಫ್ರೆಂಡ್ಲಿ ಆಗಿರ್ತೀರಾ.
ವೆರಿ ಕೇರಿಂಗ್ ನೇಚರ್ ಇರುತ್ತೆ, ವೆರಿ ಕೋಆಪರೇಟಿವ್, ವೆರಿ ಸಪೋರ್ಟಿವ್, and lot of love and romantic feeling. You can see lot of love and romantic na ಒಂದು feelings. So very family oriented year. ಅಂದ್ರೆ ಪರ್ಸನಲ್ ಇಯರ್ 2 ಬಂದಿದೆ ಅಂದ್ರೆ ಅರ್ಥ ಫ್ಯಾಮಿಲಿಗೆ ಟೈಮ್ ಕೊಡಿ, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ, ಅವ್ರಿಗೆ ಟೈಮ್ ಕೊಡಿ, ಸರಿಪಡಿಸ್ಕೊಳ್ಳಿ ಸಂಬಂಧಗಳು, ಆರೋಗ್ಯ ಎಲ್ಲ ಹೀಲ್ ಮಾಡ್ಕೊಳ್ಳಿ ಅಂತ ಅರ್ಥ. ಡನ್. ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ಪರ್ಸನಲ್ ಇಯರ್ 2 ಬಂದಾಗ ನೆಗೆಟಿವ್ ಸೈಡ್ ಏನು ನೋಡ್ತೀರಾ? ತುಂಬ ಮೂಡ್ ಸ್ವಿಂಗ್ಸ್ ಇರುತ್ತೆ ಈ ವರ್ಷ. ಇಮೋಷ್ನಲಿ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ಇಮೋಷ್ನಲಿ ಅಪ್ ಆ್ಯಂಡ್ ಡೌನ್. ಸ್ವಲ್ಪ ಶೈ ನೇಚರ್, ಭಯ, ಆಂಗ್ಸೈಟಿ ಈ ಥರ ಎಲ್ಲ ನೋಡ್ಬೋದು. ಸೊ ಏನ್ ರೆಮಿಡಿ ಮಾಡ್ತೀರಾ ಪರ್ಸನಲ್ ಇಯರ್ 2 ಬಂದಾಗ? ಪರ್ಸನಲ್ ಇಯರ್ 2 ಮೂನ್ನ ವರ್ಷ ಅಂದ್ರೆ ಸೋಮವಾರ ಶಿವನ ಆರಾಧನೆ ಮಾಡಿ, ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡಿಸೋದು ಅಥವಾ ಮಾಡೋದು, ಶಿವ ಸ್ತೋತ್ರವನ್ನ ಧ್ಯಾನ ಮಾಡೋದು, ಸಿಲ್ವರ್ನ ಬಳಕೆ ಮಾಡಿ, ಸಿಲ್ವರ್ನ ಯೂಸ್ ಮಾಡಿ, ಸ್ಫಟಿಕ ಧಾರಣೆ ಮಾಡಿ, ಸ್ಫಟಿಕವನ್ನ ಹಾಕೊಳ್ಳಿ. ಅಂಡ್ ಲಾಟ್ ಆಫ್ ಸೆಲ್ಫ್ ಮೋಟಿವೇಶನ್, ನಿಮಗೆ ನೀವು ಮೋಟಿವೇಟ್ ಮಾಡ್ಕೊಳ್ತಾ ಇರಿ. ಅಂಡ್ ಬಿ ಫಿಸಿಕಲಿ ಎಫರ್ಟ್ ಹಾಕಿ ಸ್ವಲ್ಪ, ಸೊ ದಟ್ ಇಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಫಿಸಿಕಲಿ ಆಕ್ಟಿವ್ ಆಗಿರಿ, ಸೊ ದಟ್ ಇಮೋಷನ್ ಬ್ಯಾಲೆನ್ಸ್ ಆಗುತ್ತೆ. ಕ್ಲಿಯರ್? ಸೊ ಪರ್ಸನಲ್ ಇಯರ್ 2 ಬಂದಾಗ ಸ್ಲೋ ಅಂಡ್ ಸ್ಟಡಿ, ಇಟ್ಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಇಯರ್ ಆಗಿರುತ್ತೆ. ಡನ್. ಸೊ ಆಲ್ ದ ವೆರಿ ಬೆಸ್ಟ್ ಆಲ್ ಪರ್ಸನಲ್ ಇಯರ್ 2 ಬಂದಂತವ್ರಿಗೆ. ಕ್ಲಿಯರ್? ಲೆಟ್ ಮಿ ನೋ, ಅನ್ಮ್ಯೂಟ್ ಮಾಡಿ ಹೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಿಯರ್ ಅಂತ. ನಾನು ನೋಡು ಬರೀ CL ಅಂತ. ಇವತ್ತಿನ ಸೆಷನ್ ಅಲ್ಲಿ ಲಾಸ್ಟ್ ನಂಬರ್ ಇನ್ನೊಂದು ಕಲಿಯೋಣ, ದೆನ್ ವಿಲ್ ಎಂಡ್ ದ ಸೆಷನ್. ನಾಳೆ ಮತ್ತೆ ಇನ್ನ 3 ನಂಬರ್ ಬಗ್ಗೆ ಕಲಿಯೋಣ. ಓಕೆ, ಬರ್ಕೊಳ್ಳಿ. ಯಾರ್ದೆಲ್ಲ ಪರ್ಸನಲ್ ಇಯರ್ ಬರ್ತಾ ಇದೆ 3, ಲೆಟ್ ಮಿ ನೋ. ಪರ್ಸನಲ್ ಇಯರ್ 3 ಬರ್ತಾರಂತವ್ರು ಚಾಟ್ ಬಾಕ್ಸ್ ಹಾಕಿ 3 ಅಂತ, ಮೀ ಅಂತ. ಸೊ ಪರ್ಸನಲ್ ಇಯರ್ 3 ಅಂದಾಗ ಇಟ್ಸ್ ಅ ಇಯರ್ ಆಫ್ ಜುಪಿಟರ್. 3 ಅಂದ್ರೆ ಅರ್ಥ, ಪರ್ಸನಲ್ ಇಯರ್ 3 ಬಂದಿದೆ ಅಂದ್ರೆ ಇಟ್ಸ್ ಅ ಇಯರ್ ಆಫ್ ಜುಪಿಟರ್, ಜುಪಿಟರ್ನ ವರ್ಷ. ಎಸ್, ಯಾರಿದ್ದೀರಾ ಪರ್ಸನಲ್ ಇಯರ್ 3 ಅಂತವರು ಸ್ನೇಹಿತರೆ? ಇಟ್ಸ್ ಇಯರ್ ಆಫ್ ಜುಪಿಟರ್ ಅಂದ್ರೆ ನೋಡಿ ಏನರ್ಥ. ಜುಪಿಟರ್ ಯಾರು? ಗುರು. ಗುರುವಿನ ವರ್ಷ ನಿಮಗೆ. ಪರ್ಸನಲ್ ಏನು? ಗುರುವಿನ ವರ್ಷ. ಗುರು ಏನು? ಅತಿ ದೊಡ್ಡ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಜುಪಿಟರ್ನ ಗ್ರಹ. ಅಂದ್ರೆ ಇಟ್ಸ್ ಎಕ್ಸ್ಪ್ಯಾನ್ಷನ್ ಇಯರ್. ಈ ವರ್ಷ ನಿಮ್ಗೇನು? ಎಕ್ಸ್ಪ್ಯಾನ್ಷನ್ನ ವರ್ಷ ಆಗಿರುತ್ತೆ, ಕಲಿಕೆಯ ವರ್ಷ ಆಗಿರುತ್ತೆ, ನಾಲೆಜ್ನ ವರ್ಷ ಆಗಿರುತ್ತೆ. ಇಟ್ಸ್ ಅ ಇಯರ್ ಆಫ್ ಲರ್ನಿಂಗ್, ನಾಲೆಜ್, ಎಕ್ಸ್ಪ್ಯಾನ್ಷನ್ನ ವರ್ಷ. ಹಾಗೆ ಇಟ್ಸ್ ಅ ಇಯರ್ ಆಫ್ ಸ್ಪಿರಿಚುವಲ್, ರಿಲಿಜಿಯಸ್, ಧಾರ್ಮಿಕವಾಗಿರಂಥದ್ದು. ಸೊ ಏನ್ ಕ್ವಾಲಿಟೀಸ್ ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಾಗ? ಅಗೈನ್ ಈ ವರ್ಷ ತುಂಬಾ ಪಾಸಿಟಿವಿಟಿ ನೋಡ್ಬೋದು ನೀವು. ಆಶಾವಾದಿಗಳು, ತುಂಬಾ ಮನಸ್ಸಿನಲ್ಲಿ ಒಂದು ಒಳ್ಳೆ ಹೋಪ್ ಬರೋದು, ಪಾಸಿಟಿವ್ ಥಿಂಕಿಂಗ್ ಬರೋಂಥದ್ದು, ಬೆಳಿಬೇಕು, ಅಚೀವ್ ಮಾಡಬೇಕು, ದೊಡ್ಡದು ಮಾಡಬೇಕು ಅಂಥೇಳಿ ತುಂಬ ಒಂದು
ಆಸೆಗಳು ಬರೋವಂಥದ್ದು, ಆಪ್ಟಿಮಿಸ್ಟಿಕ್ ಆಗಂಥದ್ದು, ಇದೆಲ್ಲ ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಾಗ. ಅಂಡ್ ಹಾಗೆ ಸ್ನೇಹಿತರೆ, ಇಟ್ಸ್ ಅ ಇಯರ್ ಆಫ್ ಲರ್ನಿಂಗ್, ಸೆಲ್ಫ್ ಡೆವಲಪ್ಮೆಂಟ್. ನೋಡಿ, ತುಂಬ ಜನ ಪರ್ಸನಲ್ ಇಯರ್ 3 ಬಂದಾಗೆಲ್ಲ ನಮ್ಮ ಮಾಸ್ಟರ್ ಕೋರ್ಸ್ಗೆಲ್ಲ ಜಾಯ್ನ್ ಆಗಿ ನ್ಯೂಮರಾಲಜಿ ಕಲಿತು, ನಾನು ಈ ವರ್ಷ ಪರ್ಸನಲ್ ಇಯರ್ 3 ಸರ್ ಅದಕ್ಕೆ ಕಲಿತಾ ಇದ್ದೀನಿ ಅಂತೆಲ್ಲ ತುಂಬ ಜನ ಶೇರ್ ಮಾಡ್ತಾರೆ. ಸೊ ಅಂದರೆ ಅರ್ಥ, ಪರ್ಸನಲ್ ಇಯರ್ 3 ಕ್ಯಾನ್ ಬಿ ಯುವರ್ ಸೆಲ್ಫ್ ಡೆವಲಪ್ಮೆಂಟ್. ನಿಮ್ಮಲ್ಲಿ ಏನೋ ಒಂದು ಕಲಿಕೆ, ಹೊಸ ನಾಲೆಡ್ಜು, ಹೊಸ ಸ್ಕಿಲ್ನ ಬೆಳೆಸ್ಕೊಳ್ಳೋಂಥ ವರ್ಷ ಆಗಿರುತ್ತೆ ನಿಮಗೆ. ಸೊ ಕಲೀರಿ, ಕಲಿಯೋಕ್ಕೆ ಟೈಮ್ ಕೊಡಿ. ರೈಟ್. ಅಗೈನ್ ಈ ವರ್ಷ ಮಲ್ಟಿ ಟಾಸ್ಕಿಂಗ್ ಥರ ಇರುತ್ತೆ. ಸೊ ಮೈಂಡ್ ಏನಾಗುತ್ತೆ, ಇದು ಅದು ಎಲ್ಲ ಮಾಡ್ತೀನಿ ಅಂತ ಹೇಳಿ. ನಂಬರ್ 3, ಪರ್ಸನಲ್ ಇಯರ್ 3 ಅಂದಾಗ 3 ಏನು, ಮಲ್ಟಿ ಟಾಸ್ಕಿಂಗ್, ಇದು ಅದು ಎಲ್ಲ ಮಲ್ಟಿಪಲ್ ಆಗಿ ಮಾಡ್ತೀನಿ ಅಂತ ಹೋಗೋಂಥದ್ದು. ಸೊ ಮನಸ್ಸು ಆ ಥರ ಎಳೆಯುತ್ತೆ, ಬಟ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ತುಂಬ ಸೋಷಿಯಲ್ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ. ಹಾಗೆ ಪರ್ಸನಲ್ ಇಯರ್ 3 ಬಂದಾಗ ಲಾಟ್ ಆಫ್ ಸಕ್ಸಸ್, ಗ್ರೋತ್, ಎಕ್ಸ್ಪ್ಯಾನ್ಷನ್. ಸಕ್ಸಸ್, ಗ್ರೋತ್, ಎಕ್ಸ್ಪ್ಯಾನ್ಷನ್ ಇದೆಲ್ಲ ನೋಡ್ಬೋದು. ಅಗೇನ್ ಪರ್ಸನಲ್ ಇಯರ್ 3 ನಿಮಗೆ ಸಪೋರ್ಟ್ ಮಾಡುತ್ತೆ. ಇಫ್ ಯು ವಾಂಟ್ ಟು ಗೆಟ್ ಮ್ಯಾರಿ, ಮದುವೆ ಆಗಲಿಕ್ಕೆ, ಮನೆ ತಗೋಬೇಕಾ, ಪ್ರಮೋಷನ್ ಆಗಬೇಕಾ, ಗಾಡಿ ತಗೋಬೇಕಾ, ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಪರ್ಸನಲ್ ಇಯರ್ 3 ಬಂದಾಗ. ಮಾಡಿ, ಅಚೀವ್ ಮಾಡಿ. ಬ್ರಾಂಚಸ್ ಓಪನ್ ಮಾಡಬೇಕಾ, ಇನ್ನೊಂದು ಔಟ್ಲೆಟ್ ಓಪನ್ ಮಾಡಬೇಕಾ, ಇನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾ ನಿಮ್ಮ ಬಿಸ್ನೆಸ್ನ, ಅಥವಾ ಜಾಬ್ ಮಾಡ್ತಿರೋರು ಇನ್ನೊಂದು ಕಲಿತೀನಿ, ಇನ್ನೊಂದು ಕಲಿತು ಇನ್ನೊಂದು ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡ್ತೀನಿ, ಎಸ್ ಮಾಡಿ. ಈ ಇಯರ್ ಸಪೋರ್ಟ್ ಮಾಡುತ್ತೆ. ಡನ್. ಸೊ ಪಾಸಿಟಿವ್ಸ್ ಏನು ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಾಗ? ತುಂಬ ನಿಮ್ಮಲ್ಲಿ ಇಮ್ಯಾಜಿನೇಷನ್ ನೋಡ್ಬೋದು, ಒಳ್ಳೆ ಒಂದು ಕಲ್ಪನಾ ಶಕ್ತಿ, ಇಮ್ಯಾಜಿನೇಷನ್ ಸ್ಕಿಲ್ಸ್ ನೋಡ್ತೀರಾ. ಒಳ್ಳೆ ಒಂದು ಮಾತುಗಾರಿಕೆ ನೋಡ್ತೀರಾ. ಒಳ್ಳೆ ಸೋಷಿಯಲ್ ಆಗಿರೋಂಥದ್ದು, ಎಲ್ಲರ ಜೊತೆ ಮಿಂಗಲ್ ಆಗೋದು, ಫ್ರೆಂಡ್ಲಿ ಆಗಿ ಸೋಷಿಯಲ್ ಆಗಿರೋಂಥದ್ದು. ಕಲಿಯೋದಕ್ಕೆ ದಾಹ, ಕಲಿಕೆಯ ದಾಹ ನೋಡ್ತೀರಾ. ತುಂಬ ಪಾಸಿಟಿವಿಟಿ ನೋಡ್ತೀರಾ ನಿಮ್ಮಲ್ಲಿ, ತುಂಬ ಪಾಸಿಟಿವಿಟಿ, ತುಂಬ ಸ್ಪಿರಿಚುಯಾಲಿಟಿ. ಪರ್ಸನಲ್ ಇಯರ್ 3 ಬಂದಾಗ ಚಾನ್ಸಸ್ ಆರದೆ ನೀವು ತುಂಬ ಟೈಮಿಂದ ಅಂದ್ಕೊಂಡಿರ್ತೀರಾ ಯಾವುದಾದ್ರೂ ಧಾರ್ಮಿಕ ಸ್ಥಳಗಳಿಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು, ಶಿರ್ಡಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಅಮರ್ನಾಥ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ. ಪರ್ಸನಲ್ ಇಯರ್ 3 ಬಂತು, ಟಕ್ ಅಂತ ಹೋಗ್ಬಿಟ್ಟು ಬಂದ್ಬಿಡ್ತೀರಾ ಸಡನ್ನಾಗಿ. ಯಾಕೆ? ಪರ್ಸನಲ್ ಇಯರ್ 3 ರಿಲಿಜಿಯಸ್, ಸ್ಪಿರಿಚುವಲ್ನ ವರ್ಷ. ರೈಟ್. ಸೊ ಲಾಟ್ ಆಫ್ ಹೋಮ, ಹವನ, ಪೂಜೆ ಮಾಡಿಸೋಂಥದ್ದು ಇದೆಲ್ಲ ನೋಡ್ಬೋದು ಈ ವರ್ಷ. ನೀವು ತುಂಬ ಸ್ಪಿರಿಚುವಲ್ ಆಗಿ ಅಂಥದ್ದು ನೋಡ್ಬೋದು, ಕಲಿಕೆ ನೋಡ್ಬೋದು ಈ ವರ್ಷ. ನೆಗೆಟಿವ್ ಸೈಡ್ ಏನು ನೋಡ್ತೀರಾ ಪರ್ಸನಲ್ ಇಯರ್ 3 ಬಂದಂಥವ್ರಿಗೆ? ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗೋದು, ಶುರು ಮಾಡೋದು, ಅರ್ಧಕ್ಕೆ ನಿಲ್ಲೋದು, ಅಥವಾ ಕಂಪ್ಲೀಟ್ ಆಗದೇ ಇರೋಂಥದ್ದು, ಇದೆಲ್ಲ ನೋಡ್ಬೋದು. ಪರ್ಸನಲ್ ಇಯರ್ 3 ಬಂದಾಗ ಬೇಗ ಬೇರೆಯವ್ರನ್ನ ನಂಬಿಡೋದು, ಓವರ್ ಗಿವಿಂಗ್, ಓವರ್ ಟ್ರಸ್ಟಿಂಗ್, ಜಾಸ್ತಿ ಕೊಟ್ಬಿಡೋದು, ಜಾಸ್ತಿ ಬೇಗ ನಂಬಿಡೋದು, ಸ್ಯಾಕ್ರಿಫೈಸ್ ಮಾಡಿಬಿಡೋದು, ಅಥವಾ ವೆಯ್ಟ್ ಗೇನ್ ಆಗಂತ ಚಾನ್ಸಸ್ಸು ಇರುತ್ತೆ. ಪರ್ಸನಲ್ ಇಯರ್ 3 ಬಂದಾಗ ಮಾಡಿ ಫ್ರೆಂಡ್ಸ್, ವೆಯ್ಟ್ ಗೇನ್ ಆಗಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಂದರೆ ಅರ್ಥ ಏನು ಮಾಡಿ? ಎಕ್ಸಸೈಸ್ ಮಾಡಿ, ಎಕ್ಸಸೈಸ್ ಮಾಡಿ. ನೋಡಿ, ಪರ್ಸನಲ್ ಇಯರ್ 3 ಬಂದಾಗ ಏನು ಮಾಡಬೇಕು ರೆಮಿಡೀಸ್? ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಗುರುವಿನ ಆರಾಧನೆ ಮಾಡಿ. ಗುರುವಿನ ಆರಾಧನೆ. ನಿಮ್ಮ ಗುರುಗಳು ಯಾರಿರ್ತಾರೆ, ಯಾರೇ ಆಗಿರ್ಬೋದು, ನಿಮ್ಮ ಸ್ಕೂಲ್ ಟೀಚರ್, ಕಾಲೇಜ್ ಟೀಚರ್, ಯಾರೇ ಗುರುಗಳಾಗಿರ್ಬೋದು, ಕ್ಯಾನ್ ಬಿ ಎನಿಬಡಿ. ಆಶ್ರಮದಲ್ಲಾಗಿರ್ಬೋದು, ಮಠದಲ್ಲಾಗಿರ್ಬೋದು, ಆರ್ ನಿಮ್ಮ ಫೇವ್ರೆಟ್ ಸಾಯಿಬಾಬಾನೇ ಆಗಿರ್ಬೋದು, ರಾಘವೇಂದ್ರ ದೇವರೇ ಆಗಿರ್ಬೋದು. ಅವರೆಲ್ಲರ ಆಶೀರ್ವಾದ ಪಡ್ಕೊಳ್ಳಿ. ಎವ್ರಿ ಗುರುವಾರ ವಿಸಿಟ್ ಮಾಡಿ. ಯಾವುದಾದ್ರೂ ಧಾರ್ಮಿಕ ಸ್ಥಳಗಳಿಗೆ ಹೋಗಿ, ಲೈಕ್ ಗುರುಗಳ ಒಂದು
ಆಶ್ರಮ ಅಥವಾ ಗುರುಗಳ ಒಂದು ಜಾಗಕ್ಕೆ ಸನ್ನಿಧಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪರ್ಸನಲ್ ಇಯರ್ 3 ಬಂದಾಗ ಯೂಸ್ ಮಾಡಿ ಯೆಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್, ತುಂಬ ಒಳ್ಳೆಯದಾಗತ್ತೆ. ಯೆಲ್ಲೋ ಸಿಟ್ರೈನ್ ಬ್ರೇಸ್ಲೆಟ್ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದಾಗತ್ತೆ. ಅಥವಾ ಅಮೆಥಿಸ್ಟ್ ಕೂಡ ಬಳಸ್ಬೋದು. ಅಮೆಥಿಸ್ಟ್ ಬ್ರೇಸ್ಲೆಟ್ ಕೂಡ ಬಳಸ್ಬೋದು. ಹಾಗೆ ಪರ್ಸನಲ್ ಇಯರ್ 3 ಬಂದಾಗ ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ. ಪರ್ಸನಲ್ ಇಯರ್ 3 ಇದ್ದಾಗ ಮೆಡಿಟೇಷನ್ ಕಂಪಲ್ಸರಿ ಮಾಡಿ. ಬಿಕಮ್ ಮೋರ್ ಸ್ಪಿರಿಚುವಲ್, ಕನೆಕ್ಟೆಡ್ ಆಗಿರಿ ಯೂನಿವರ್ಸ್ ಜೊತೆ. ಒಳ್ಳೆ ಒಂದು ಬೆನಿಫಿಟ್ ಸಿಗುತ್ತೆ, ರಿಸಲ್ಟ್ಸ್ ಬರುತ್ತೆ. ಬಿ ಹಾನೆಸ್ಟ್. ಪರ್ಸನಲ್ ಇಯರ್ 3 ಅಂದ್ರೇನು? ಹಾನೆಸ್ಟ್ ಆಗಿರಿ, ಲಾಯಲ್ ಆಗಿರಿ, ಅವಾಗ ಕೂಡ ಒಳ್ಳೆ ರಿಸಲ್ಟ್ಸ್ ನೋಡ್ತೀರಾ. ಜ್ಞಾನವನ್ನ ಸ್ವೀಕರಿಸ್ಕೊಳ್ಳಿ, ಜ್ಞಾನವನ್ನ ಹಂಚಿ, ತುಂಬಾ ಒಳ್ಳೇದಾಗತ್ತೆ ಪರ್ಸನಲ್ ಇಯರ್ 3 ಬಂದಾಗ. ಡನ್. ಅಂಡ್ ಆದಷ್ಟು ಎಜುಕೇಶನ್ಗೆ ಸಹಾಯ ಮಾಡಿ. ಪರ್ಸನಲ್ ಇಯರ್ 3 ಬಂದಾಗ ಏನ್ ಮಾಡ್ತೀರಾ? ಎಜುಕೇಶನ್ಗೆ ಸಹಾಯ ಮಾಡಿ. ಅಂದ್ರೆ ಏನು ಎಜುಕೇಶನ್ಗೆ? ಯಾರಿಗಾದ್ರೂ ಮಕ್ಕಳಿಗೆ ಓದೋದಿಕ್ಕೆ ಬುಕ್ಸು, ಫೀಸು ಅಥವಾ ಸ್ಟೇಷನರಿ, ಯೂನಿಫಾರ್ಮ್ ಕೊಡಿಸೋದು, ಈ ಥರ ಸಮಥಿಂಗ್ ಆರ್ ದಿ ಅದರ್, ಅಟ್ಲೀಸ್ಟ್ ಒಂದು ಪೆನ್ನು ಪೆನ್ಸಿಲ್ ಆದರೂ ಕೊಡಿಸ್ತೀನಿ ಅಂತ ಹೇಳಿ ಒಂದು ಸಹಾಯ ಮಾಡಿ. ಸೋ ದಟ್ ನಿಮಗೆ ಗುರುವಿನ ಒಂದು ಆಶೀರ್ವಾದ ಸಿಗ್ಲಿ. ಆ್ಯಂಡ್ ಪರ್ಸನಲ್ ಇಯರ್ ಕೂಡ ಬಂದಾಗ ಸ್ನೇಹಿತರೆ, ಅಗೈನ್ ಬಲ್ಲೆ ಬಲ್ಲೆ ಬಲ್ಲೆ, ಸರಿನಾ? ಸೊ ಪರ್ಸನಲ್ ಇಯರ್ 3 ಅಂದರೆ ಎಕ್ಸ್ಪ್ಯಾನ್ಷನ್ನ ವರ್ಷ. ಸೊ ಎಷ್ಟು ಜನ ಪರ್ಸನಲ್ ಇಯರ್ 3 ಬಂದವರು ಚಾಲೆಂಜ್ ತಗೊಳ್ತೀರಾ, ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಇನ್ನಷ್ಟು ಬೆಳವಣಿಗೆ, ಸಾಧನೆ, ಸಕ್ಸಸ್ ಪಡಿತೀರಾ? ಎಸ್, ಲೆಟ್ ಮಿ ನೋ. Yes, sir. Me, sir. Me, sir. Yes, sir. Me, sir. Yes, sir. ಸರ್ 6 ಗೆ ಆಂಟಿ ಅಲ್ವಾ ಸರ್? Me, sir. ಎಸ್, ವಂಡರ್ಫುಲ್ 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 ವಂಡರ್ಫುಲ್. ಡನ್. ದಟ್ಸ್ ಇಟ್. ಇವತ್ತು ಡೇ 1 ಅಲ್ಲಿ ಕಲ್ತ್ವಿ ಯೂನಿವರ್ಸಲ್ ಇಯರ್ 2025 ಅಂದಾಗ ಏನು, ಕಾಮನ್ ಆಗಿ ಜನರಲ್ ಆಗಿ 2025 ಏನು ಕೊಡುತ್ತೆ ಗ್ಲೋಬಲಿ, ಆ್ಯಂಡ್ ಯಾವ ಥರ ಒಂದು ಇರುತ್ತೆ, ಅದಕ್ಕೆ ಏನು ಮಾಡಬೇಕು, ಜನರಲ್ ಆಗಿ ರೆಮಿಡೀಸ್ ಏನೇನಂತೆಲ್ಲ ತಿಳ್ಕೊಂಡ್ವಿ. ಹಾಗೆ ಪರ್ಸನ್ಗೆ, ವ್ಯಕ್ತಿಗೆ ಡೇಟ್ ಆಫ್ ಬರ್ತ್ ಮೇಲೆ ಮುಂದಿನ ವರ್ಷ ಅಂದರೆ 2025 ಹೇಗಿರುತ್ತೆ, ಪರ್ಸ್ನಲ್ ಇಯರ್ ಮುಖಾಂತರ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು, ಕ್ಯಾಲ್ಕುಲೇಷನ್ ತಿಳ್ಕೊಂಡ್ವಿ. ಅದರಿಂದ ತಿಳ್ಕೊಂಡ್ವಿ ಪರ್ಸ್ನಲ್ ಇಯರ್ 1 ಬಂದವ್ರಿಗೆ ಹೇಗಿರುತ್ತೆ, ಅದರ ಒಂದು 2025 ಪರ್ಸ್ನಲ್ ಇಯರ್ 1 ಬಂದಾಗ ಹೇಗಿರುತ್ತೆ ಕ್ವಾಲಿಟೀಸು, ಆ್ಯಂಡ್ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಏನು ರೆಮಿಡೀಸ್ ತಿಳ್ಕೊಂಡ್ವಿ. ಪರ್ಸ್ನಲ್ ಇಯರ್ 2 ತಿಳ್ಕೊಂಡ್ವಿ, ಪರ್ಸ್ನಲ್ ಇಯರ್ 3ಗೂ ತಿಳ್ಕೊಂಡ್ವಿ. ಡನ್. ನಾಳೆ ಡೇ 2ನಲ್ಲಿ ಕಲಿಯೋಣ. ಮಿಕ್ಕಿರೋಂಥ ಇನ್ನೊಂದು 3 ಪರ್ಸ್ನಲ್ ಇಯರ್ಸ್ ಬಂದಾಗ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. 4, 5, 6 ಆ್ಯಂಡ್ ಕೊನೆಯ ದಿನ ತಿಳ್ಕೊಳ್ಳೋಣ 7, 8, 9. ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್. ಐ ರಿಕ್ವೆಸ್ಟ್, ಇದೆಲ್ಲ ನಿಮಗೆ ಕರೆಕ್ಟ್ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ, ಯೂಸ್ಫುಲ್ ಅನ್ನಿಸ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಅವರು ಕಲೀಲಿ, ಅವ್ರಿಗೂ ನೋಡಲಿ, ಅವರು ತಿಳ್ಕೊಳ್ಳಿ, ಅವ್ರಿಗೂ ಒಳ್ಳೇದಾಗಲಿ. ಸರಿನಾ? ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳಿ, ಇವತ್ತಿನ ಕಲಿಕೆ ಒಂದು ಲರ್ನಿಂಗ್ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ಅಲ್ಲಿ ಕೂಡ ಇದೇ ತರ ಪರ್ಸ್ನಲ್ ಇಯರ್ ಮೇಲೆ ಪ್ರಿಡಿಕ್ಷನ್ಸ್ ಲಾಸ್ಟ್ ಇಯರಲ್ಲೂ ಮಾಡಿದ್ದೆ. ಆ್ಯಂಡ್ ಈ ವರ್ಷ ಹೇಗಿರುತ್ತೆ, ಯಾವ ಥರ ಇರುತ್ತೆ ಎಲ್ಲ ಹೇಳಿದ್ದೆ. ಯಾರೆಲ್ಲ ಅಟೆಂಡ್ ಮಾಡಿದ್ರಿ, ಅದನ್ನು ಫಾಲೋ ಮಾಡಿದ್ರಿ, ಮೇ ಬಿ ಇವತ್ತು ನೀವು ತಿರುಗಿ ನೋಡಿದಾಗ ಈ ವರ್ಷ ಕರೆಕ್ಟ್ ಸರ್, ಅದ್ರ ಪ್ರಕಾರನೇ ಮಾಡಿದೆ, ಅದೇ ಥರ ರಿಸಲ್ಟ್ಸು ಬಂತೆಲ್ಲ ನೀವು ನೋಡ್ಬೋದು ಅಲ್ವಾ? ಮ್ಯಾಚಿಂಗ್ ಆಗ್ತಾ ಇರುತ್ತೆ, ನೋಡ್ಬೋದು ನೀವೆಲ್ಲರೂ. ಡನ್. ಸೊ ಅದು ತಕ್ಕನಂಗೆ ಅಪ್ಕಮಿಂಗ್ ಇಯರಲ್ಲಿ ಕೂಡ 2025 ಹೇಗಿರುತ್ತೆ, ಏನು ಮಾಡಬೇಕು ಎಲ್ಲ ಕಲ್ತಿದ್ದೀವಿ. ಸೊ ವಿಡಿಯೋ ಬರುತ್ತೆ, ಯೂಟ್ಯೂಬಲ್ಲೂ ಬರುತ್ತೆ. ಇನ್ನೊಂದು ಸರಿ ಬೇಕಾದ್ರೆ ರೀಕ್ಯಾಪ್ ಮಾಡಿ ನೋಡಿ.
ಆ್ಯಂಡ್ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ. ಅಟ್ಲೀಸ್ಟ್ ಟೇಕ್ ಚಾಲೆಂಜ್ 5ರಿಂದ 10 ಜನಕ್ಕೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸ್ನೇಹಿತರೆ, ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ. ಸಿ ಯು ಟುಮಾರೋ ಫಾರ್ ಡೇ 2. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ಡೇ. Thank you. Happy day, sir. Thank you so much, Guru. Thank you, sir. Thank you. Happy day, Guru. Thank you so much. Thank you, so much. Thank you, sir. Thank you so much, sir. ಥ್ಯಾಂಕ್ ಯು. ಸೊ ನಾಳೆ ಕೂಡ ಇನ್ನೊಂದಷ್ಟು ಜನಕ್ಕೆ ಇನ್ವೈಟ್ ಮಾಡಿ, ಲೈವಲ್ಲಿ ಅವರು ಅಟೆಂಡ್ ಮಾಡಲಿ, ಕಲೀಲಿ. ಕ್ವಿಕ್ ಆಗಿ ನಾಳೆ ರೀಕ್ಯಾಪ್ ಕೂಡ ಮಾಡೋಣ ಡೇ 1 ಬಗ್ಗೆ, ಸರಿನಾ? ಸೊ ಸಿ ಯು ಟುಮಾರೋ ಶಾರ್ಪ್ 3:25 ಮಧ್ಯಾಹ್ನ. ಟಿಲ್ ದೆನ್ ಹ್ಯಾವ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು.